ಹಲೋ, ಕಲಾಬಂಧುಗಳೇ, ಎಲ್ರಿಗೂ ನಮಸ್ಕಾರ. ಮೊದಲಿಗೆ ಪ್ರಾತಸ್ಮರಣೀಯರಾದ ಹಾಗೂ JSS ಸಂಗೀತ ಸಭೆಯ ಸ್ಥಾಪಕರೂ ಆದ ಪರಮಪೂಜ್ಯ ಲಿಂಗೈಕ್ಯ ಜಗದ್ಗುರು ಶ್ರೀ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮೀಜಿಯವರನ್ನು ಈ ಸಂದರ್ಭದಲ್ಲಿ ಭಕ್ತಿಪೂರ್ವಕವಾಗಿ ಸ್ಮರಿಸುತ್ತಾ, ಶ್ರೀಮಠದ ಇಂದಿನ ಜಗದ್ಗುರುಗಳಾಗಿರುವ ಪರಮಪೂಜ್ಯ ಶ್ರೀ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಯವರ ಪಾದಕಮಲಗಳಿಗೆ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, JSS ಸಂಗೀತ ಸಭಾ ಟ್ರಸ್ಟಿನ ಆಶ್ರಯದಲ್ಲಿ ಏರ್ಪಾಡಾಗಿರುವ ಬಸವ ಜಯಂತಿ ಹಾಗೂ ವಾರ್ಷಿಕೋತ್ಸವದ ಈ ಶುಭ ಅವಸರದಲ್ಲಿ ನಾವೆಲ್ಲರೂ ಸಮಾವೇಶಗೊಂಡಿದ್ದೇವೆ. ವೇದಿಕೆಯ ಮೇಲಿರುವ ಪರಮಪೂಜ್ಯ ಶ್ರೀಗಳವರಿಗೆ ಭಕ್ತಿಪೂರ್ವಕವಾಗಿ ನಮನಗಳನ್ನು ಸಲ್ಲಿಸುತ್ತಾ, ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ, ಇದೀಗ ಈ ಕಾರ್ಯಕ್ರಮವನ್ನು ಕುಮಾರಿಯರಾದ ತನುಶ್ರೀ ಮತ್ತು ಕುಮಾರಿ ನಿಖಿತಾ ಭಟ್ ಮತ್ತು ವೃಂದದವರ ಪ್ರಾರ್ಥನೆಯೊಂದಿಗೆ ಪ್ರಾರಂಭವನ್ನು ಮಾಡ್ತಾ ಇದ್ದೇವೆ. ನಂಬರು ನೆಚ್ಚರು ಬರಿದೆ ಕರೆವರು, ನಂಬರು ನೆಚ್ಚರು ಬರಿದೆ ಕರೆವರು, ನಂಬರು ನೆಚ್ಚರು ಬರಿದೆ ಕರೆವರು, ನಂಬಲರಿಯರಿ ಲೋಕದ ಮನುಜರು, ನಂಬಲರಿಯರಿ ಲೋಕದ ಮನುಜರು, ನಂಬಿ ಕರೆದೊಡೆ ನಂಬಿ ಕರೆದೊಡೆ ನಂಬಿ ಕರೆದೊಡೆ ಓ ಎನ್ನನೆ ಶಿವನು, ನಂಬರು ನೆಚ್ಚರು ಬರಿದೆ ಕರೆವರು, ನಂಬರು ನೆಚ್ಚರು ಬರಿದೆ ಕರೆವರು, ನಂಬದೆ ನೆಚ್ಚದೆ ಬರಿದೆ ಕರೆವರ, ನಂಬದೆ ನೆಚ್ಚದೆ ಬರಿದೆ ಕರೆವರ, ಕೊಂಬ ಮೆಟ್ಟಿ ಕೂಗೆಂದ ಕೊಂಬ ಮೆಟ್ಟಿ ಕೂಗೆಂದ ಕೊಂಬ ಮೆಟ್ಟಿ ಕೂಗೆಂದ ಕೂಡಲ ಸಂಗಮ ದೇವ, ನಂಬರು ನೆಚ್ಚರು ಬರಿದೆ ಕರೆವರು, ನಂಬರು ನೆಚ್ಚರು ನಂಬರು ನೆಚ್ಚರು ನಂಬರು ನೆಚ್ಚರು ಬರಿದೆ ಕರೆವರು, ಪ್ರದಕ್ಷಿಣಪುರಾಧೀಶಂ ವೀರಸಿಂಹಾಸನಾಧಿಪಂ, ಪ್ರದಕ್ಷಿಣಪುರಾಧೀಶಂ ವೀರಸಿಂಹಾಸನಾಧಿಪಂ, ಶ್ರೀವೀರಶೈವ ವಿಭಾವಂ ಶಿವರಾತ್ರೀಶ್ವರಂ ಭಜೆ, ಶಿವರಾತ್ರೀಶ್ವರಂ ಭಜೆ, ಶಿವರಾತ್ರೀಶ್ವರಂ ಭಜೆ, ಅಷ್ಟಾವರಣ ಸನ್ನಿಷ್ಟಂ ಗರಿಷ್ಠಂ ಶಿವಯೋಗಿನಂ, ಅಷ್ಟಾವರಣ ಸನ್ನಿಷ್ಟಂ ಗರಿಷ್ಠಂ ಶಿವಯೋಗಿನಂ, ಷಟ್ಸ್ಥಲ ಜ್ಞಾನ ಸಂಪನ್ನಂ ಶಿವರಾತ್ರೀಶ್ವರಂ ಭಜೆ, ಶಿವರಾತ್ರೀಶ್ವರಂ ಭಜೆ, ಶಿವರಾತ್ರೀಶ್ವರಂ ಭಜೆ, ಶಿವರಾತ್ರೀಶ್ವರಂ ಭಜೆ, ಶಿವರಾತ್ರೀಶ್ವರಂ ಭಜೆ.
ಪ್ರಾರ್ಥನೆಯನ್ನು ಸಲ್ಲಿಸಿದ ಕುಮಾರಿಯರಾದ ತನುಶ್ರೀ ಮತ್ತು ನಿಖಿತಾ ಭಟ್ ವೃಂದದವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಬಂಧುಗಳೇ, ಮೊದಲಿಗೆ ಸುತ್ತೂರು ಪೀಠದ ಗುರು ಪರಂಪರೆಯನ್ನು ಸ್ಮರಿಸುತ್ತಾ ಸುತ್ತೂರು ಶ್ರೀಮಠದ ಪರಮಪೂಜ್ಯ ಜಗದ್ಗುರು ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಯವರಿಗೆ ನಮಸ್ಕರಿಸುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಆರಂಭ ಮಾಡಲು ಅನುಮತಿಯನ್ನು ಕೊಡ್ತಾ ಇದ್ದೇನೆ. ತಮ್ಮೆಲ್ಲರಿಗೂ ತಿಳಿದಿರುವಂತೆ ಸುತ್ತೂರು ಮಠದ 23ನೇಯ ಪೀಠಾಧಿಪತಿಗಳಾದ ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರು 1954ರಲ್ಲಿ JSS ಮಹಾವಿದ್ಯಾಪೀಠವನ್ನು ಸ್ಥಾಪಿಸಿ ಆ ಮೂಲಕ ಅಕ್ಷರ ದಾಸೋಹವನ್ನು ಪ್ರಾರಂಭ ಮಾಡಿದರು. ಇಂದು ಅನ್ನ, ಅಕ್ಷರ ಹಾಗೂ ಆರೋಗ್ಯದ ತ್ರಿವಿಧ ದಾಸೋಹ ನಮ್ಮ ಶ್ರೀಮಠದ ಮೂಲಕ ನಡೀತಾ ಇದೆ. ಅಷ್ಟೇ ಅಲ್ಲದೆ ಅದರ ಜೊತೆಗೆ ಸಂಗೀತ ಕಲೆಯ ಪ್ರಚಾರ, ಪ್ರಸಾರ ಹಾಗೂ ಪೋಷಣೆಗಾಗಿ ಶ್ರೀಗಳವರು 1983ರಲ್ಲಿ JSS ಸಂಗೀತ ಸಭಾವನ್ನು ಪ್ರಾರಂಭ ಮಾಡಿದರು. ಇಂದು ಈ ಸಭೆಯು ಕರ್ನಾಟಕದಲ್ಲೇ ಒಂದು ಪ್ರತಿಷ್ಠಿತ ಸಂಗೀತ ಸಭೆ ಎನಿಸಿದ್ದು 2005ರಲ್ಲೇ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯಿಂದ ಇದಕ್ಕೆ ಕರ್ನಾಟಕ ಕಲಾಶ್ರೀ ಪ್ರಶಸ್ತಿ ಕೂಡ ಲಭಿಸಿದೆ ಅಂತ ತಿಳಿಸ್ಲಿಕ್ಕೆ ನನಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ನಮ್ಮ ಸಭೆಯು ಕಳೆದ 30 ವರ್ಷಗಳಿಂದಲೂ ಅದರ ಸ್ಥಾಪಕರಾದ ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ಶಿವರಾತ್ರಿ ರಾಜೇಂದ್ರ ಶ್ರೀಗಳವರ ಸಂಸ್ಮರಣ 5 ದಿನಗಳ ಸಂಗೀತ ಸಮ್ಮೇಳನವನ್ನು ನಡೆಸ್ಕೊಂಡು ಬರ್ತಾ ಇರುವುದು ತಮ್ಮೆಲ್ಲರಿಗೂ ವೇದ್ಯವಾಗಿರೋ ವಿಚಾರ. ನಮ್ಮ ವಾರ್ಷಿಕ ಚಟುವಟಿಕೆಗಳ ಅಂಗವಾಗಿ ಇವತ್ತು ನಾವು ಬಸವ ಜಯಂತಿ ಹಾಗೂ ವಾರ್ಷಿಕೋತ್ಸವ ಆಚರಣೆಯ ಶುಭಾವಸರದಲ್ಲಿ ಸಮಾವೇಶಗೊಂಡಿದ್ದೇವೆ. ಇಂದಿನ ಈ ಸಮಾರಂಭಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ನಮ್ಮೆಲ್ಲರಿಗೂ ದರ್ಶನ ಭಾಗ್ಯ ಕರುಣಿಸಿ ಆಶೀರ್ವದಿಸಲು ಆಗಮಿಸಿರುವ ಪರಮಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರನ್ನು ನಾನು ಮೊದಲಿಗೆ ಭಕ್ತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಮಹಾನ್ ಕಲಾಸಕ್ತರು, ಕಲಾ ಪೋಷಕರು ಆಗಿರುವ ಶ್ರೀಗಳವರು ಪ್ರತಿ ತಿಂಗಳು ಕೂಡ ಶ್ರೀಮಠದಲ್ಲಿ ಬೆಳದಿಂಗಳ ಸಂಗೀತ ಕಾರ್ಯಕ್ರಮವನ್ನು ಆಯೋಜಿಸುವ ಮೂಲಕ ಕಲಾ ಪೋಷಣೆ ಮಾಡ್ತಾ ಇರೋದು ತಮ್ಮೆಲ್ಲರಿಗೂ ತಿಳಿದಿದೆ. ಹಾಗೆಯೇ JSS ಮಹಾವಿದ್ಯಾಪೀಠದ ಆಶ್ರಯದಲ್ಲಿರುವ ಹಲವು ಶಾಲೆಗಳಲ್ಲಿ ಸಂಗೀತ ನೃತ್ಯ ಅಧ್ಯಾಪಕರನ್ನು ನೇಮಿಸುವ ಮೂಲಕ ಹಾಗೂ ಸುತ್ತೂರು ಜಾತ್ರೆಯ ಸಂದರ್ಭದಲ್ಲೂ ಸಂಗೀತ, ನೃತ್ಯ, ನಾಟಕಗಳಂತಹ ಕಾರ್ಯಕ್ರಮಗಳನ್ನು ಏರ್ಪಡಿಸುವ ಮೂಲಕ ಕಲೆ ಮತ್ತು ಕಲಾವಿದರಿಗೆ ಪೋಷಣೆ ನೀಡುತ್ತಿದ್ದು ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿಯ ಸೆಲೆಯಾಗಿದ್ದಾರೆ. ಇಂದಿನ ಸಮಾರಂಭದ ದಿವ್ಯ ಸಾನ್ನಿಧ್ಯ ಅವರು ವಹಿಸಿರುವುದು ನಮ್ಮೆಲ್ಲರಿಗೂ ತುಂಬ ಸಂತೋಷ ಕೊಟ್ಟಿದೆ. ಇದು ನಮ್ಮೆಲ್ಲರ ಸುದೈವ ಅಂತ ಭಾವಿಸ್ತಾ ಮತ್ತೊಮ್ಮೆ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಇವತ್ತಿನ ಈ ಒಂದು ಸಮಾರಂಭವನ್ನು ಉದ್ಘಾಟಿಸಲು ನಮ್ಮ ಕರೆಗೆ ಹೋಗೊಟ್ಟು ಇಲ್ಲಿಗೆ ಆಗಮಿಸಿದ್ದಾರೆ ನಮ್ಮೆಲ್ಲರಿಗೂ ಚಿರಪರಿಚಿತರಾಗಿರುವ ಡಾಕ್ಟರ್ M. ಜಗನ್ನಾಥ ಶೆಣೈ ಅವರು. ಧರ್ಮ ಸೇವಾ ನಿರತರು, ಕೊಡುಗೈ ದಾನಿಗಳೆಂದು ಖ್ಯಾತರು, ಬಡವರ ಬಂಧು ಮತ್ತು ಅತ್ಯಂತ ದೇಶಭಕ್ತರೂ ಆಗಿದ್ದ ಮಂಗಳೂರು ಗಣೇಶ್ ಬಿಡಿಯ ಸಂಸ್ಥಾಪಕ M. ಗೋವಿಂದರಾವ್ ಅವರ ಸುಪುತ್ರರು M. ಜಗನ್ನಾಥ ಶೆಣೈ ಅವರು. ತಂದೆಗೆ ತಕ್ಕ ಮಗನಾಗಿ ಮೈಸೂರಿನ ಸಾಂಸ್ಕೃತಿಕ, ಸಾಮಾಜಿಕ ಹಾಗೂ ಉದ್ಯಮ ವಲಯದಲ್ಲಿ ಸಮಾಜಮುಖಿಯಾಗಿ ಕೆಲಸ ಮಾಡುತ್ತಿರುವ ಜಗನ್ನಾಥ ಶೆಣೈ ಅವರು ಇಂದು ಮೈಸೂರಿನ ಎಲ್ಲ ರಂಗಗಳಲ್ಲೂ ಎಲ್ಲರಿಗೂ ಬೇಕಾದ ಜನಾನುರಾಗಿ ವ್ಯಕ್ತಿಯಾಗಿದ್ದಾರೆ. ಮೈಸೂರು ಕಲೆಯ ನೆಲೆ ಎನಿಸಲು, ಸಾಂಸ್ಕೃತಿಕ ನಗರಿ ಎನಿಸಲು ಅದರ ಶಕ್ತಿಯಾಗಿದ್ದವರು ಮೈಸೂರು ಸೀಮೆಯನ್ನಾಳಿದ ಒಡೆಯರುಗಳು. ಆದರೆ ಈಗಿನ ಪ್ರಜಾಪ್ರಭುತ್ವದ ಈ ಸಂದರ್ಭದಲ್ಲಿ ವಿವಿಧ ಕಲೆಗಳ ಸಂಘ ಸಂಸ್ಥೆಗಳ ಚಟುವಟಿಕೆಗಳಿಗೆ ನೆರವು ನೀಡುವ ದೊಡ್ಡ ಶಕ್ತಿ ಆಗಿರುವವರು ನಮ್ಮ ಜಗನ್ನಾಥ ಶೆಣೈ ಅವರು. ಮೈಸೂರಿನ ಕಾಮಾಕ್ಷಿ ಆಸ್ಪತ್ರೆಯ ಟ್ರಸ್ಟಿಗಳಾಗಿ, ಸರಸ್ವತಿ ವಿದ್ಯಾ ಮತ್ತು ಸಾಂಸ್ಕೃತಿಕ ಟ್ರಸ್ಟಿನ ಅಧ್ಯಕ್ಷರಾಗಿ, GSB ಚಾರಿಟೇಬಲ್ ಟ್ರಸ್ಟಿನ ಅಧ್ಯಕ್ಷರಾಗಿ, ಗೀತಾ ಶಿಶು ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿ, ಹೀಗೆ ಇವರು ಶಿಕ್ಷಣ ಕ್ಷೇತ್ರಕ್ಕೆ ನೀಡಿರುವ ಮತ್ತು ನೀಡುತ್ತಿರುವ ಕೊಡುಗೆ ಅನನ್ಯವಾದದ್ದು. ಮಂಗಳೂರು ಗಣೇಶ್ ಬಿಡಿ ವರ್ಕ್ಸ್ನ ಆಡಳಿತ ಪಾಲುದಾರರಾಗಿ, ಸೈಲೆಂಟ್ ಶೋರ್ಸ್ ರೆಸಾರ್ಟ್ನ ಅಧ್ಯಕ್ಷರಾಗಿ, DMS ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ನ ನಿರ್ದೇಶಕರಾಗಿ ಔದ್ಯಮಿಕ ರಂಗದಲ್ಲಿ ಇವರದ್ದು ಅತಿ ದೊಡ್ಡದ ಹೆಸರು. ತಂದೆ ಗೋವಿಂದರಾವ್ ಹಾಗೂ ತಾಯಿ ರಮಾಬಾಯಿಯವರ ಸ್ಮರಣಾರ್ಥ ಅವರು ಗಾನಭಾರತಿ ಸಂಸ್ಥೆ ಹಾಗೂ ನೃಪತುಂಗ ಶಾಲೆ ಆವರಣದಲ್ಲಿ ಒಂದು ಸಭಾಂಗಣವನ್ನು ನಿರ್ಮಿಸಿಕೊಟ್ಟು ಮೈಸೂರಿನಲ್ಲಿ ಸಂಗೀತ, ನೃತ್ಯ, ನಾಟಕ ಕಲೆಗಳು ಹೆಚ್ಚು ಪ್ರವರ್ಧಮಾನಕ್ಕೆ ಬರಲು ಕಾರಣವಾಗಿದ್ದಾರೆ. ಇತ್ತೀಚೆಗೆ ಜಯಲಕ್ಷ್ಮೀಪುರಂ ಗೋಕುಲಂ ಬಡಾವಣೆಯಲ್ಲಿ ಅವರೇ ನಿರ್ಮಿಸಿರುವ JCAC ಜಗನ್ನಾಥ ಕಲಾ ಮತ್ತು ಸಾಂಸ್ಕೃತಿಕ ಕೇಂದ್ರವು ಅನುದಿನವೂ ಕಲಾ ಪ್ರದರ್ಶನಗಳನ್ನು ಏರ್ಪಡಿಸುತ್ತಾ ಮೈಸೂರಿನ ಕಲಾ ವೈಭವವನ್ನು ಇಮ್ಮಡಿಗೊಳಿಸುವ ಕೈಂಕರ್ಯದಲ್ಲಿ ತಮ್ಮನ್ನು ಅವರು ತಾವು ತೊಡಗಿಸಿಕೊಂಡಿದ್ದಾರೆ. ಇವರ ಅಪಾರ ಸಮಾಜ ಸೇವೆಯನ್ನು ಗುರುತಿಸಿ ಮೈಸೂರಿನ ಕ್ರೆಡಿಟ್ ಐ ಸಂಸ್ಥೆಯವರು ಇವರಿಗೆ ಕರ್ನಾಟಕದ ಕಣ್ಮಣಿ ಎಂಬ ಬಿರುದು ನೀಡಿ ಗೌರವಿಸಿದೆ. ರೋಟರಿ ಪಶ್ಚಿಮ ಸಂಸ್ಥೆ ಮಾನವ ರತ್ನ ಪ್ರಶಸ್ತಿ ನೀಡಿದೆ.
ಶ್ರೀಲಂಕಾದ ಮುಕ್ತ ಅಂತಾರಾಷ್ಟ್ರೀಯ ವಿಶ್ವವಿದ್ಯಾನಿಲಯವು ಇವರಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಿ ಗೌರವಿಸಿದೆ. ಇವರು ಇಂದಿನ ಈ ಸಮಾರಂಭಕ್ಕೆ ನಮ್ಮ ಜೊತೆಗಿದ್ದು ಕಾರ್ಯಕ್ರಮವನ್ನು ಉದ್ಘಾಟಿಸಲು ಆಗಮಿಸಿರುವುದು ನಮ್ಮೆಲ್ಲರಿಗೂ ತುಂಬ ಸಂತೋಷ, ಹೆಮ್ಮೆ ಮತ್ತು ಖುಷಿ ಕೊಟ್ಟಿದೆ. ಅವರನ್ನು ಮತ್ತೊಮ್ಮೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವತ್ತು ಈ ಕಾರ್ಯಕ್ರಮದಲ್ಲಿ ನಾವು ಬಸವ ಜಯಂತಿಯನ್ನು ಕೂಡ ಆಚರಣೆ ಮಾಡ್ತಾ ಇದ್ವಿ. ಬಸವೇಶ್ವರರ ಬಗ್ಗೆ ಚಿಂತನ ಮಂಥನವನ್ನು ಮಾಡಲಿಕ್ಕೆ ನಮ್ಮ ಜೊತೆಗೆ ಇದ್ದಾರೆ ಹಿರಿಯರಾದಂಥ ಡಾಕ್ಟರ್ ಕೆ ಅನಂತರಾಮ್ ಅವರು. ಇವರು ಕೂಡ ಎಲ್ಲರಿಗೂ ಪರಿಚಿತರಾಗಿರುವಂತಹ ಒಬ್ಬ ಸಂಪನ್ಮೂಲ ವ್ಯಕ್ತಿ, ಕನ್ನಡದ ಒಬ್ಬ ಹಿರಿಯ ಬರಹಗಾರರು, ಜನಮನವನ್ನು ಸೆಳೆದ ಸಮರ್ಥ ಸತ್ವಶಕ್ತಿ ಉಳ್ಳಂತಹ ವಾಗ್ಮಿಗಳು. ಇವ್ರ ಭಾಷಣ ಕೇಳಿದಾಗ ನಿಮ್ಗೆ ಗೊತ್ತಾಗುತ್ತೆ. ಭಾಷಾ ತಜ್ಞರು ಹೌದು, ತಜ್ಞ ಸಂಪನ್ಮೂಲ ವ್ಯಕ್ತಿಯೂ ಹೌದು. ಯಾವ ವಿಷಯವನ್ನು ಕೊಟ್ಟರೂ ಮಾತನಾಡಬಲ್ಲ ನೈಪುಣ್ಯತೆ ಉಳ್ಳ ಒಂದು ರೀತಿಯ ನಡೆದಾಡುವ ವಿಶ್ವಕೋಶ ಎಂದರೂ ತಪ್ಪಾಗಲಿಕ್ಕಿಲ್ಲ. ಮೈಸೂರು ಜಿಲ್ಲೆಯ ಕೆ ಆರ್ ನಗರದವರು, ಯುವರಾಜ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿದ್ದು ನಿವೃತ್ತರಾಗಿರುವವರು. ಇವರು ಬರಹಗಾರರು ಮಾತ್ರವಲ್ಲದೆ ಪ್ರಕಾಶಕರೂ ಹೌದು. ಇವರ ಅನಂತ ಪ್ರಕಾಶನ ಸಂಸ್ಥೆ ಹಲವು ಮೌಲಿಕ ಪುಸ್ತಕಗಳನ್ನು ಪ್ರಕಟಿಸಿದೆ. ಇವರು 1972 ಬರೆದು ಪ್ರಕಟಿಸಿರುವ ದೈವ ಭಿನ್ನಪ ಎಂಬ 212 ವಚನಗಳ ಗುಚ್ಛ ಪ್ರಾಜ್ಞರೆಲ್ಲರ ಗಮನವನ್ನು ಸೆಳೆದಿತ್ತು. ಅದು ಪಠ್ಯ ಕೂಡ ಆಗಿತ್ತು. 1974 ಇವರು ಬರೆದಿರುವ ಉದಯ ರವಿಯ ನಾಡಿನಲ್ಲಿ ಎಂಬ ಜಪಾನ್ ದೇಶದ ಕುರಿತಾದ ಪ್ರವಾಸ ಕಥನ ಅವರ ವೀಕ್ಷಣೆ, ಗ್ರಹಣ ಶಕ್ತಿಯ ಅಭಿವ್ಯಕ್ತಿಯ ಒಂದು ಅಮೂಲ್ಯವಾದಂತಹ ಕೊಡುಗೆ ಎನಿಸಿದೆ. ಅದೇ ರೀತಿ 1982 ಪ್ರಕಟವಾದ ಮಂಡ್ಯ ಜಿಲ್ಲೆಯ ಕುರಿತಾದ ಗ್ರಂಥ ಇಡೀ ಜಿಲ್ಲೆಯ ಒಂದು ಜೀವನ ಕ್ರಮ, ಸಂಸ್ಕೃತಿ, ಆಳ, ಅಂತಸ್ತು ಇವುಗಳನ್ನು ಸಾರ ಸಂಗ್ರಹವಾಗಿ ಆ ಪುಸ್ತಕದಲ್ಲಿ ಮೂಡಿಸಿ ಅದು ಒಂದು ಒಳ್ಳೆಯ ಸಂಶೋಧನಾ ಗ್ರಂಥವಾಗಿ ಹೊರಹೊಮ್ಮಿದೆ. ಮತ್ತೊಂದು ಶ್ರೇಷ್ಠ ಕೃತಿ ಕವಿ ಬ್ರಹ್ಮಶಿವ ಒಂದು ಅಧ್ಯಯನ. ತಮ್ಮ PhD ಪದವಿಗಾಗಿ ವಿಶ್ವವಿದ್ಯಾನಿಲಯಕ್ಕೆ ಇವರು ಒಪ್ಪಿಸಿದ ಒಂದು ಮಹಾಪ್ರಬಂಧ. ಅದು ಜೈನ ಸಾಹಿತ್ಯಕ್ಕೆ ಅನನ್ಯ ಕೊಡುಗೆ ನೀಡಿದ ಬ್ರಹ್ಮಶಿವನ ಕೊಡುಗೆಗಳ ವಿವರವಿರುವ 624 ಪುಟಗಳ ಈ ಬೃಹತ್ ಗ್ರಂಥ ಸಂಶೋಧಕರಿಗೆ ಮಾರ್ಗದರ್ಶಿ ಎನಿಸಿದೆ. ಹಾಗೆಯೇ ನನಗೆ ಹೆಚ್ಚು ಗಮನ ಸೆಳೆದಂಥ ಇನ್ನೊಂದು ಪುಸ್ತಕ, ನಾನು ದಕ್ಷಿಣ ಕನ್ನಡ ಜಿಲ್ಲೆಯವನಾದದ್ದರಿಂದ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಇವರು ಪ್ರವಾಸ ಮಾಡಿ ರಚಿಸಿದ ದಕ್ಷಿಣದ ಸಿರಿನಾಡು, ಸುಮಾರು 1000ಕ್ಕೂ ಹೆಚ್ಚು ಪುಟಗಳ ಪುಸ್ತಕ ದಕ್ಷಿಣದ ಸಿರಿನಾಡು ಎಂಬ ಸಂಶೋಧನಾತ್ಮಕ ಪ್ರವಾಸ ಕಥನ. ದಕ್ಷಿಣ ಕನ್ನಡದ ಎಲ್ಲ ಊರು, ಜಾತಿ, ಪಂಗಡ, ವ್ಯಾಪಾರ, ಜನಜೀವನ ಕ್ರಮ, ದೇವಾಲಯಗಳು ಎಲ್ಲದರ ಒಂದು ಸಮಗ್ರ ಚಿತ್ರಣವನ್ನು ಆ ಒಂದು ಪುಸ್ತಕ ಕೊಡುತ್ತೆ. ಅದೊಂದು ಬೃಹತ್ತಾದಂಥ ಗ್ರಂಥ. ಇವರ ದೊಡ್ಡ ಸಾಧನೆ ಅಂತ ನಾನು ಭಾವಿಸ್ತೇನೆ. ಇವರಿಗೆ ಪ್ರತಿಷ್ಠಿತ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. 2004 ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯು ಲಭಿಸಿದೆ. ಇಷ್ಟೆಲ್ಲ ವಿದ್ವತ್ತು, ಪ್ರತಿಭೆ, ಪ್ರೌಢಿಮೆ, ಸಾಹಿತ್ಯ ಶ್ರೀಮಂತಿಕೆ ಇದ್ದರೂ ಅನಂತರಾಮ್ ಅವರು ನೀವು ನೋಡ್ತಾ ಇದ್ದೀರಿ, ಬಹಳ ಸರಳರು, ಸಜ್ಜನಿಕೆ ಉಳ್ಳ ತುಂಬಿದ ಕೊಡ, ಪ್ರಚಾರ ಪ್ರಿಯರು ಅಲ್ಲವೇ ಅಲ್ಲ, ಗರ್ವ, ಜಂಬ, ಹೆಗ್ಗಳಿಗೆ ತೋರದ ಅತ್ಯಂತ ವಿನಯಶೀಲ ಹಿರಿಯರು ಅನಂತರಾಮ್ ಅವರು. ಇನ್ನೊಂದು ಅವರ ಬಗ್ಗೆ ಒಂದು ವಿಷಯವನ್ನು, ಮುಖ್ಯವಾದ ವಿಷಯ ಹೇಳಲೇಬೇಕು. ಇಂದಿನ ಪ್ರಪಂಚದಲ್ಲಿ ದೂರವಾಣಿ ಸಂಪರ್ಕವನ್ನಾಗಲಿ ಮೊಬೈಲ್ ಫೋನನ್ನಾಗಲಿ ಇಟ್ಟುಕೊಳ್ಳದ ವಿಶ್ವದ ಬಹುಶಃ ಏಕೈಕ ವ್ಯಕ್ತಿ ಇವರು ಅಂತಂದರೆ ತಪ್ಪಾಗಲಿಕ್ಕೆ. ನಾವು ಸಂಪರ್ಕಕ್ಕಾಗಿ ಮೊಬೈಲನ್ನು ಇಟ್ಕೊಳ್ತೀವಿ, ಅವರಿಗೆ ಎಲ್ಲರ ಸಂಪರ್ಕ ಮೊಬೈಲ್ ಇಲ್ಲದೇ ಆಗುತ್ತೆ. ಎಲ್ಲರೂ ಅವರ ಮನೆಗೆ ಹೋಗಿ ಅವರನ್ನು ಭೇಟಿಯಾಡಿ ಅವರ ಆಶೀರ್ವಾದ, ಅವರ ಒಂದು ವಿದ್ವತ್ತನ್ನು ಪಡೆದುಕೊಳ್ತಾ ಇದ್ದಾರೆ. ಇದು ಇವತ್ತಿನ ದಿನದಲ್ಲಿ ಬಹಳ ಬಹಳ ಅಪರೂಪದ ವಿಷಯ. ಅವರನ್ನು ಮತ್ತೊಮ್ಮೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮ್ಮ JSS ಸಂಗೀತ ಸಭಾದ ಟ್ರಸ್ಟಿಗಳಲ್ಲಿ ಬಹಳ ಪ್ರಮುಖರಾದಂಥ ನಮ್ಮ ಸಂಸ್ಥೆಯ ವಿದ್ಯಾಪೀಠದ ಕಾರ್ಯನಿರ್ವಾಹಕ ಕಾರ್ಯದರ್ಶಿಗಳಾದ CG ಬೆಟ್ಸೂರ್ಮಠ್ ಅವರು ಕೂಡ ಆಗಮಿಸಿ ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ JSS ಸಂಗೀತ ಸಭಾದ ಎಲ್ಲ ಚಟುವಟಿಕೆಗಳನ್ನು ಕೂಲಂಕಷವಾಗಿ ನೋಡಿ ನಮ್ಮ ಜೊತೆಗಿದ್ದು ಈ ಸಂಸ್ಥೆಯ ಮುನ್ನಡೆಗೆ ಬಹಳಷ್ಟು ಸಹಾಯ ಸಹಕಾರ ನೀಡ್ತಿರುವಂಥ ಕಲಾ ಪೋಷಕರವರು, ಅವರು ಕೂಡ ಈ ಸಮಾರಂಭದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿರುವುದು ನಮಗೆ ತುಂಬ ಸಂತೋಷ ಕೊಟ್ಟಿದೆ. ಅವರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ, JSS ಸಂಗೀತ ಸಭಾದ ಉಪಾಧ್ಯಕ್ಷರಾದಂಥ ಮೈಸೂರು ನಾಗರಾಜ್ ಅವರು ಮುಂದೆ ಇದ್ದಾರೆ, ಡಾಕ್ಟರ್ ಮಂಜುನಾಥ್ ಅವರು ನಮ್ಮ ಮುಂದೆ ಇಲ್ಲಿದ್ದಾರೆ, ಹಾಗೆ ರಘುನಂದನ್ ಖಜಾಂಜಿ ಅವರಿದ್ದಾರೆ, ಡಾಕ್ಟರ್ ಪೂರ್ಣಿಮಾ ಅವರಿದ್ದಾರೆ, ರವಿಶಂಕರ್ ಅವರಿದ್ದಾರೆ, ಹಾಗೆ
ಪತ್ರಕರ್ತ ಮಿತ್ರರೆಲ್ಲ ಈ ಕಾರ್ಯಕ್ರಮದ ಬಗ್ಗೆ ಉತ್ಸಾಹದಿಂದ ಆಗಮಿಸಿ ಇಲ್ಲಿ ಉಪಸ್ಥಿತರಿದ್ದಾರೆ. ಹಾಗೆ ಕಲಾ ವಿಮರ್ಶಕದ ರಮಾ ಬೆಣ್ಣೂರು ದಂಪತಿಗಳು ಇಲ್ಲಿ ಹಾಜರಿದ್ದಾರೆ. ನಮ್ಮ ಶಿಲ್ಪಕಲಾ ಅಕಾಡೆಮಿಯ ಹಿಂದಿನ ಅಧ್ಯಕ್ಷರು ಕೂಡ ಇಲ್ಲಿ ಆಗಮಿಸಿದ್ದಾರೆ. ಕಲಾಬಂಧುಗಳು ಬಹಳಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಬಂದಿದ್ದಾರೆ. ರವಿಶಂಕರ್ ಅವರಿದ್ದಾರೆ. ಹಾಗೆ ಇವತ್ತು ಸಂಗೀತವನ್ನು ವಚನ ಗಾಯನ ನಡೆಸಿಕೊಡಲಿರುವ ಬಳ್ಳಾರಿ ರಾಘವೇಂದ್ರ ಅವರು, ಹೀಗೆ ಕಲಾಪ್ರೇಮಿಗಳು, ಕಲಾವಿದರು ಎಲ್ಲರೂ ಇಲ್ಲಿ ಆಗಮಿಸಿದ್ದೀರಿ. ನಿಮ್ಮೆಲ್ಲರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ನಾನು ವಿರಮಿಸ್ತೇನೆ. ಈಗ ಕಾರ್ಯಕ್ರಮದ ಉದ್ಘಾಟನೆ ಪರಮಪೂಜ್ಯ ಶ್ರೀಗಳು ಹಾಗೂ ವೇದಿಕೆ ಮೇಲಿರುವ ಗಣ್ಯರಿಂದ. ಜ್ಯೋತಿ ಬೆಳಗಿಸುವ ಮೊದಲು ನಮ್ಮ ಜೇಸಿ ಸಂಗೀತ ಸಭಾದ ವಾರ್ಷಿಕ ವರದಿಯನ್ನು ಕಾರ್ಯದರ್ಶಿಗಳಾದ TP ಪ್ರಭುಸ್ವಾಮಿ ಅವರು ತಮ್ಮ ಮುಂದೆ ಮಂಡಿಸಲಿ. ಎಲ್ಲರಿಗೂ ನಮಸ್ಕಾರ. ಸುತ್ತೂರು ಶ್ರೀ ವೀರಸಿಂಹಾಸನ ಮಹಾಸಂಸ್ಥಾನ ಮಠದ ಸಂಸ್ಥಾಪಕರಾದ ಆದಿಜಗದ್ಗುರು ಪರಮಪೂಜ್ಯ ಶ್ರೀ ಶಿವರಾತ್ರೀಶ್ವರ ಶಿವಯೋಗಿಗಳವರ ದಿವ್ಯಚೇತನಕ್ಕೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸುತ್ತೇನೆ. ಈ ಸಂದರ್ಭದಲ್ಲಿ ಶ್ರೀಮಠದ ಗುರುಪರಂಪರೆಯನ್ನು ಮನಸಾರೆ ಸ್ಮರಿಸಿ JSS ಮಹಾವಿದ್ಯಾಪೀಠ ಹಾಗೂ JSS ಸಂಗೀತ ಸಭಾ ಟ್ರಸ್ಟ್ನ ಸಂಸ್ಥಾಪಕರು ಆದ ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಎಲ್ಲ ಕಾರ್ಯಕ್ರಮಗಳಿಗೆ ದಿವ್ಯ ಸಾನ್ನಿಧ್ಯವನ್ನು ಕರುಣಿಸಿ ನಿರಂತರವಾಗಿ ತಮ್ಮ ದರ್ಶನಾಶೀರ್ವಾದ ಹಾಗೂ ಮಾರ್ಗದರ್ಶನವನ್ನು ಕರುಣಿಸುತ್ತಿರುವ ಪರಮಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರ ಪಾದಾರವಿಂದಗಳಿಗೆ ಭಕ್ತಿಪೂರ್ವಕ ನಮನಗಳನ್ನು ಸಮರ್ಪಿಸಿ 2025-26ನೇ ಸಾಲಿನ JSS ಸಂಗೀತ ಸಭಾ ಟ್ರಸ್ಟ್ನ ವಾರ್ಷಿಕ ಚಟುವಟಿಕೆಗಳ ಸಂಕ್ಷಿಪ್ತ ವರದಿಯನ್ನು ತಮ್ಮ ಮುಂದಿಡಲು ಹರ್ಷಿಸುತ್ತೇನೆ. ನಮ್ಮ ಟ್ರಸ್ಟ್ನ ಆಶ್ರಯದಲ್ಲಿ 2025 ಆಗಸ್ಟ್ 13 ಹಾಗೂ 14ರಂದು 2 ದಿನಗಳ ಯುವ ಸಂಗೀತೋತ್ಸವ ನಡೆಸಲಾಯಿತು. ಮೊದಲ ದಿನ ಬೆಂಗಳೂರಿನ ಯುವ ಗಾಯಕಿ ವಿದುಷಿ ಪಾವನಿ ಭರದ್ವಾಜ್ ಅವರ ಕಚೇರಿಯನ್ನು ಸರಸ್ವತಿಪುರಂ JSS ಪ್ರೌಢಶಾಲಾ ಆವರಣದಲ್ಲಿರುವ ಮಂತ್ರಮಹರ್ಷಿ ಸಭಾಭವನದಲ್ಲಿ ಏರ್ಪಡಿಸಲಾಗಿತ್ತು. ಎರಡನೇ ದಿನ ಮೊದಲಿಗೆ ಯುವ ವಿದ್ವಾನ್ ರಕ್ಷಿತ್ ಪ್ರಸಾದ್ ಅವರ ತಂಡದವರಿಂದ ಮ್ಯಾಂಡೋಲಿನ್ ವಾದನವನ್ನು, ನಂತರ ವಿದ್ವಾನ್ CS ಕೇಶವಚಂದ್ರ ಅವರ ವೇಣುವಾದನದ ಕಚೇರಿಯನ್ನು ಸೂಕ್ತ ಪಕವಾದ್ಯಗಳೊಂದಿಗೆ ನಡೆಸಲಾಯಿತು. JSS ಸಂಗೀತ ಸಭೆಯ ನಂಜನಗೂಡು ಶಾಖೆಯ ಸಹಯೋಗದಲ್ಲಿ ನವೆಂಬರ್ 6ರ ಸಂಜೆ ನಂಜನಗೂಡಿನಲ್ಲಿರುವ ಶ್ರೀ ಸುತ್ತೂರು ಮಠದ ಅತಿಥಿಗೃಹ ಸಭಾಂಗಣದಲ್ಲಿ ಮೈಸೂರಿನ ವಿದ್ವಾನ್ SR ಪ್ರಶಾಂತ್ ಅವರ ಗಾಯನ ಕಚೇರಿಯನ್ನು ನಡೆಸಲಾಯಿತು. ಪರಮಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರ ಸಂಸ್ಮರಣ ಸಂಗೀತ ಸಮ್ಮೇಳನಕ್ಕೆ ಪೂರ್ವಭಾವಿಯಾಗಿ ನವೆಂಬರ್ 16ರಂದು JSS ಮಹಿಳಾ ಕಾಲೇಜಿನ ಆವರಣದಲ್ಲಿ ವಚನ ಗಾಯನ, ಶಾಸ್ತ್ರೀಯ ಸಂಗೀತ ಗಾಯನ ಹಾಗೂ ವಾದ್ಯ ಸಂಗೀತ ಸ್ಪರ್ಧೆಗಳನ್ನು ಸಂಗೀತ ವಿದ್ಯಾರ್ಥಿಗಳಿಗಾಗಿ ನಡೆಸಲಾಗಿದ್ದು, ಇದರಲ್ಲಿ ಒಟ್ಟು 78 ಸ್ಪರ್ಧಿಗಳು ಭಾಗವಹಿಸಿದ್ದರೆಂದು ತಿಳಿಸಲು ಹರ್ಷಿಸುತ್ತೇನೆ. ಪೂಜ್ಯ ರಾಜೇಂದ್ರ ಶ್ರೀಗಳವರ ಸಂಸ್ಮರಣಾ 30ನೇ ಸಂಗೀತ ಸಮ್ಮೇಳನವನ್ನು ಡಿಸೆಂಬರ್ 2ರಿಂದ 6ರವರೆಗೆ ಸರಸ್ವತಿಪುರಂ JSS ಮಹಿಳಾ ಕಾಲೇಜಿನ ನವಜ್ಯೋತಿ ಸಭಾಂಗಣದಲ್ಲಿ ಅದ್ಧೂರಿಯಾಗಿ ಆಚರಿಸಲಾಯಿತು. ಪರಮಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ಡಿಸೆಂಬರ್ 2ರ ಸಂಜೆ ಕರ್ನಾಟಕ ರಾಜ್ಯ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದ ಡಾಕ್ಟರ್ SC ಮಾದೇವಪ್ಪನವರು ಸಮ್ಮೇಳನವನ್ನು ಉದ್ಘಾಟಿಸಿದರು. ವಿಧಾನಸಭಾ ಸದಸ್ಯರಾದ ಶ್ರೀ TS ಶ್ರೀವತ್ಸ ಅವರು ನದನಮನ ವಿಶೇಷ ಸಂಚಿಕೆಯನ್ನು ಲೋಕಾರ್ಪಣೆಗೊಳಿಸಿದರು. ನಾಡಿನ ಖ್ಯಾತ ವಿದೂಷಿ TS ಸತ್ಯವತಿಯವರು ಸಮ್ಮೇಳನಾಧ್ಯಕ್ಷರಾಗಿ ಭಾಷಣ ಮಾಡಿದರು. ಇದೇ ಸಂದರ್ಭದಲ್ಲಿ ಕಲಾ ಪೋಷಕರಾದ ಶ್ರೀ S ರಾಮ್ಪ್ರಸಾದ್ ಅವರಿಗೆ ಸಂಗೀತ ಸೇವಾನಿಧಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಈ ಸಮ್ಮೇಳನದಲ್ಲಿ ಸುಮಾರು 30ಕ್ಕೂ ಹೆಚ್ಚು ಸಂಗೀತಗಾರರು, ವಾದ್ಯಗಾರರು, ಪಕವಾದ್ಯ ಕಲಾವಿದರುಗಳು ತಮ್ಮ ಸಂಗೀತ ಪ್ರತಿಭೆಯನ್ನು ಕಲಾ ರಸಿಕರಿಗೆ ಉಣಬಡಿಸಿದರು. ಡಿಸೆಂಬರ್ 6ರಂದು ನಡೆದ ಸಮ್ಮೇಳನದ ಸಮಾರೋಪ ಸಮಾರಂಭದಲ್ಲಿ ಸಮ್ಮೇಳನಾಧ್ಯಕ್ಷರಾಗಿದ್ದ ವಿದೂಷಿ TS ಸತ್ಯವತಿ ಅವರಿಗೆ ಪರಮಪೂಜ್ಯ ಶ್ರೀಗಳವರು ಸಂಗೀತ ವಿದ್ಯಾನಿಧಿ ಪ್ರಶಸ್ತಿ ಪ್ರದಾನ ಮಾಡಿ ಆಶೀರ್ವದಿಸಿದರು. 2026 ಜನವರಿ 4ರ ಸಂಜೆ ಸಭೆಯ ಆಶ್ರಯದಲ್ಲಿ ವಿದ್ವಾನ್ M ಮಹದೇವಪ್ಪನವರ ಸ್ಮರಣಾರ್ಥ ಪಂಡಿತ್ ಪ್ರವೀಣ್ ಗೋಡ್ಖಿಂಡಿ ಮತ್ತು ಷಡ್ಜ್ ಗೋಡ್ಖಿಂಡಿ ಅವರ ಯುಗಳ ಬಾನ್ಸುರಿ ವಾದನ ಕಚೇರಿಯನ್ನು ಮಹದೇವಪ್ಪನವರ ಕುಟುಂಬದವನವರ ಪ್ರಾಯೋಜಕತ್ವದಲ್ಲಿ ಏರ್ಪಡಿಸಲಾಗಿತ್ತು. ಫೆಬ್ರವರಿ 21ರಂದು ಸಂಗೀತ ಸಭಾ ಟ್ರಸ್ಟ್ನ ನಂಜನಗೂಡು ಶಾಖೆಯ ಸಹಯೋಗದೊಂದಿಗೆ ನಂಜನಗೂಡಿನ ಶ್ರೀ ಸುತ್ತೂರು ಮಠದ ಅತಿಥಿಗೃಹ ಸಭಾಂಗಣದಲ್ಲಿ
ನಂಜನಗೂಡಿನ ಸುನಾದ ವಿನೋದಿನಿ ಸಂಗೀತ ಶಾಲೆಯವರಿಂದ ತ್ಯಾಗರಾಜರ ಪಂಚರತ್ನ ಕೃತಿಗಳ ಗೋಷ್ಠಿ ಗಾಯನ ಕಾರ್ಯಕ್ರಮವನ್ನು ನಡೆಸಲಾಯಿತು. ಅನಂತರ ವಿದುಷಿ ಮೇಧಾ ಮಂಜುನಾಥ್ ಅವರ ಗಾಯನ ಕಚೇರಿಯನ್ನು ಏರ್ಪಡಿಸಲಾಗಿತ್ತು. ಇದೇ ಏಪ್ರಿಲ್ 12ರಂದು ಸಂಜೆ ವಿದುಷಿ ಡಾಕ್ಟರ್ ಸುಕನ್ಯಾ ಪ್ರಭಾಕ್ ಅವರ ನೇತೃತ್ವದಲ್ಲಿ ಸಂಗೀತದ ತ್ರಿಮೂರ್ತಿಗಳ ಸಂಸ್ಮರಣೋತ್ಸವವನ್ನು ನವಜ್ಯೋತಿ ಸಭಾಂಗಣದಲ್ಲಿ ಏರ್ಪಡಿಸಲಾಗಿತ್ತು. ಕಾರಣಾಂತರಗಳಿಂದ ಹಲವು ವರ್ಷಗಳಿಂದ ನಿಂತು ಹೋಗಿದ್ದ ತ್ರಿಮೂರ್ತಿಗಳ ಉತ್ಸವ, ಯುವ ಸಂಗೀತೋತ್ಸವ, ಬಸವ ಜಯಂತಿ, ಸಂಗೀತ ಸ್ಪರ್ಧೆಗಳು, ನಾದನಮನ ಸಂಚಿಕೆ ಪ್ರಕಟಣೆ ಮುಂತಾದವುಗಳನ್ನೆಲ್ಲ ಕಳೆದ ವರ್ಷದಿಂದ ಪುನರಾರಂಭಿಸಲಾಗಿದೆ ಎಂಬ ಅಂಶವನ್ನು ತಮ್ಮೆಲ್ಲರ ಗಮನಕ್ಕೆ ವಿನಯಪೂರ್ವಕವಾಗಿ ತರಲಿಚ್ಛಿಸುತ್ತೇನೆ. ಎಲ್ಲ ಚಟುವಟಿಕೆಗಳಿಗೆ ಸದಾ ಕಾಲವೂ ಮಾರ್ಗದರ್ಶನ ನೀಡಿ ಆಶೀರ್ವದಿಸುತ್ತಿರುವ ಪರಮಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರಿಗೆ ಭಕ್ತಿಪೂರ್ವಕವಾಗಿ ನಮಿಸುತ್ತಾ ಸಭೆಯ ಚಟುವಟಿಕೆಗಳಿಗೆ ಸರ್ವ ರೀತಿಯಲ್ಲೂ ಸಹಕಾರ ನೀಡುತ್ತಿರುವ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀ ರಮೇಶ್ ಕಣ್ಣನ್ರವರಿಗೆ, JSS ಮಹಾವಿದ್ಯಾಪೀಠದ ಕಾರ್ಯನಿರ್ವಾಹಕ ಕಾರ್ಯದರ್ಶಿಗಳಾದ ಡಾಕ್ಟರ್ CG ಬೆಟ್ಸೋರ್ ಮಠರವರಿಗೆ, ಸಭಾದ ಎಲ್ಲ ಟ್ರಸ್ಟಿಗಳಿಗೆ, ಅದರಲ್ಲೂ ಮುಖ್ಯವಾಗಿ ಅತ್ಯಂತ ಸಕ್ರಿಯವಾಗಿ ಎಲ್ಲ ಚಟುವಟಿಕೆಗಳಲ್ಲಿ ಆಸಕ್ತಿಯಿಂದ ತೊಡಗಿಸಿಕೊಂಡು ಸಭೆಯನ್ನು ಮುನ್ನಡೆಸಲು ಸಹಕರಿಸುತ್ತಿರುವ ಟ್ರಸ್ಟಿಗಳಾದ ಪ್ರೊಫೆಸರ್ K. ರಾಮಮೂರ್ತಿರಾವ್ ಅವರಿಗೂ, ಎಲ್ಲ ಕಾರ್ಯಕ್ರಮಗಳನ್ನು ನವಜ್ಯೋತಿ ಸಭಾಂಗಣದಲ್ಲಿ ನಡೆಸಲು ಬೇಕಾದ ಸಕಲ ವ್ಯವಸ್ಥೆಗಳನ್ನು ಮಾಡಿಕೊಡುತ್ತಿರುವ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ರೇಚಣ್ಣ ಹಾಗೂ ಎಲ್ಲ ಸಿಬ್ಬಂದಿವರಿಗೂ ವಂದಿಸುತ್ತಾ, ನಾವು ನಡೆಸುತ್ತಿರುವ ಎಲ್ಲ ಸಂಗೀತ ಕಚೇರಿಗಳಿಗೂ ಶ್ರೋತೃಗಳಾಗಿ ತಪ್ಪದೇ ಆಗಮಿಸಿ ಕಲಾವಿದರನ್ನು ನಮ್ಮನ್ನು ಪ್ರೋತ್ಸಾಹಿಸುತ್ತಿರುವ ತಮ್ಮೆಲ್ಲರಿಗೂ ವಂದನೆಗಳು. ವಾರ್ಷಿಕ ವರದಿಯನ್ನು ಮಂಡಿಸಿದ ಕಾರ್ಯದರ್ಶಿಗಳಾದ ಶ್ರೀ TP ಪ್ರಭುಸ್ವಾಮಿ ಅವರಿಗೆ ವಂದನೆಗಳು. ಈಗ ಕಾರ್ಯಕ್ರಮದ ಉದ್ಘಾಟನೆ ಪರಮಪೂಜ್ಯ ಶ್ರೀಗಳವರಿಂದ ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿರುವ ಗಣ್ಯರಿಗೆ. ಕಾರ್ಯಕ್ರಮವನ್ನು ಉದ್ಘಾಟಿಸಿರುವ ಉದ್ಘಾಟಕರಾದ ಡಾಕ್ಟರ್ M. ಜಗನ್ನಾಥ ಶೆಣೆಯವರು 4 ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಶ್ರೀ ಗುರುಭ್ಯೋ ನಮಃ. ಪರಮ ಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿಯವರಿಗೆ ಕಮಲಕ್ಕೆ ನಮಸ್ಕಾರ ಮಾಡ್ತಾ, ಇವತ್ತಿನ ದಿನ ಬಸವ ಜಯಂತಿ ಮತ್ತು ವಾರ್ಷಿಕೋತ್ಸವ ಎರಡೂ ಸೇರಿಸಿದ್ದಾರೆ. ಮೊದಲನೇದಾಗಿ ಬಸವ ಜಯಂತಿ, ಇದು 12ನೇ ಶತಮಾನದ ಬಸವ ಜಯಂತಿ. ಅಂದರೆ ಬಸವಣ್ಣವರು ಕಾಲ 12ನೇ ಶತಮಾನ. ಆಗ ಅವ್ರದ್ದು ಒಂದೇ ಒಂದು ಪಾಪ್ಯುಲರ್ ಆಗಿದ್ದು ವಚನ ಅಂದರೆ ಕಾಯಕವೇ ಕೈಲಾಸ. ಇದು ಮುಖ್ಯ. ಏನಂದರೆ ಒಂದು ನಾವು ತಿಳ್ಕೊಬೋದು ದೇಹ, ಇನ್ನೊಂದು ಕರ್ತವ್ಯ, ಇದು ಮಾಡಲೇಬೇಕು ಅಂತ. ಇದರಲ್ಲಿ ಬೇಸಿಕಲ್ಲಿ ವಚನಗಳನ್ನು ಸಾವಿರಾರು ವಚನಗಳನ್ನು ಹೇಳಿದ್ದಾರೆ ಅವರು. ಅದರಲ್ಲಿ ಮುಖ್ಯವಾಗಿ ಕಾಯಕವೇ ಕೈಲಾಸ. ಇದು ನಾವು ನಮ್ಮ ಮಕ್ಕಳಿಗೆಲ್ಲ ಗೊತ್ತಾಗಬೇಕು. ನಾವು ಯಾವುದೇ ಒಂದು ಕಾರ್ಯ ಮಾಡಿದ್ರೆ ಪ್ರೀತಿ ವಿಶ್ವಾಸದಿಂದ ಮಾಡಬೇಕು.
ಯಾವುದೇ ಆಗಲಿ. ಮತ್ತು ಹಾಗೇ ನಾವು ಈ ವಾರ್ಷಿಕೋತ್ಸವದಲ್ಲಿ ನೋಡ್ತಾ ಇದ್ವಿ, ಅವ್ರ ಕಾರ್ಯಕ್ರಮ ನೋಡಿದ್ರು, ಎಲ್ಲ ರಿಸಲ್ಟ್ ಎಲ್ಲ ಹೇಳಿದ್ರು. ಭಾಳ ಖುಷಿಯಾಯಿತು. ಎಷ್ಟು ವರ್ಷಗಳಿಂದ ಈ ಕಲ್ಚರಲ್ ಆ್ಯಕ್ಟಿವಿಟೀಸ್ ನಡೀತಾ ಇದೆ ಅಂದರೆ ಇದನ್ನು ಮೈಸೂರಿಗೆ ಮೊದಲನೇದು ಅಂತ ಹೇಳ್ಬೋದು, JSS ಕಾಲೇಜ್ನವ್ರು ಮಾಡ್ತಾ ಇರೋದು. ಹಾಗೆಯೇ ಕಲ್ಚರಲ್ ಆ್ಯಕ್ಟಿವಿಟೀಸ್ಗಳು, ಯಾಕಂದರೆ ಅವ್ರದ್ದು ಕಾಲೇಜು, MBBS, ಹೈಸ್ಕೂಲು, ಕಾಲೇಜು ಎಲ್ಲಗಳು ನಡೀತಾ ಇದೆ. ಗ್ಲೋಬಲಿ ದೇ ಆರ್ ಫೇಮಸ್. ಯಾಕಂದರೆ JSS ಕಾಲೇಜ್ ಅಂದರೆ ಅಷ್ಟು ಫೇಮಸ್ ಆಗಿ ಅಷ್ಟು ಅವರು ಮಾಡಿದ್ದಾರೆ. ಅದರಲ್ಲಿ ನಾವು ತಿಳ್ಕೋಬೇಕು, ನಮ್ಮ ಜನರು ಮುಂದೆ ಬರಬೇಕು, ಮೈಸೂರಿನವರು. ಹಾಗೆಯೇ ವಿದ್ಯಾರ್ಥಿಗಳು ಮೇಲೆ ಬರಬೇಕು ಅಂತ ಹೇಳಿ ಇಷ್ಟೆಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಮತ್ತು ಹಾಗೆಯೇ ಅವರು ಬಡ ವಿದ್ಯಾರ್ಥಿಗಳಿಗೂ ತುಂಬ ಸಹಾಯ ಮಾಡ್ತಾ ಇದ್ದಾರೆ. ಇದನ್ನು ನಾವು ತಿಳ್ಕೋಬೇಕು. ಈಗ ವಿದ್ಯಾರ್ಥಿಗಳು ಮುಂದೆ ನೀವು ಪ್ರಜೆಗಳು, ದೇಶದ ಪ್ರಜೆಗಳು, ಇದನ್ನು ನಾವು ತಿಳ್ಕೋಬೇಕು. ಹೇಗಿರಬೇಕು ನಾವು ಮುಂದೆ ಇಂಥ ಒಂದು ಸಂಸ್ಥೆಯಲ್ಲಿ ಬೆಳೆದು ನಾವು ಹೇಗಿರಬೇಕು. ಯಾಕಂದರೆ ನೀವು ಪ್ರತಿನಿಧಿಗಳು ಈ ಸಮಾಜದ್ದು, ಹಾಗೆಯೇ ಈ ಸಂಸ್ಥೆದು. ಯಾಕಂದರೆ ಈ ಸಂಸ್ಥೆಯಲ್ಲಿ ಏನು ಕಲಿಸಿದ್ದಾರೆ ಅಂತ, ಆಧ್ಯಾತ್ಮನೂ ಕಲಿಸಿದ್ದಾರೆ, ಕಲ್ಚರಲ್ ಆ್ಯಕ್ಟಿವಿಟೀಸನ್ನು ಕಲಿಸಿದ್ದಾರೆ. ಯಾಕಂದರೆ ಸಂಗೀತ, ನಾಟಕ ಮತ್ತು ಸಾಹಿತ್ಯ ಇದೆಲ್ಲವನ್ನು ಅವರು ಬೆಳೆಸಿದ್ದಾರೆ. ಬರೀ ಓದು ಮಾತ್ರ ಅಲ್ಲ, ಇದನ್ನು ನಾವು ತಿಳ್ಕೋಬೇಕು. ಹಾಗೆಯೇ ಇವತ್ತಿನ ದಿನ ಅನಂತರಾಮ್ ಅವರು ಕನ್ನಡದ ಪ್ರಾಧ್ಯಾಪಕರು. ಹಾಗೆ ತುಂಬ ವಚನಗಳನ್ನು ಹೇಳ್ತಾರೆ. ಇವತ್ತು ಭಾಳ ಖುಷಿಯಾಗತ್ತೆ. ಯಾಕಂದರೆ ಅಷ್ಟು ವಿದ್ವಸ್ತರು ಅವರು ಇಂಥ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ವಚನಗಳನ್ನು ಹೇಳಬೇಕು, ಮಕ್ಕಳಿಗೆ ಗೊತ್ತಾಗಬೇಕು ಈ ವಚನದ್ದು ಏನು ಮುಖ್ಯ ಅಂಶ ಅಂತ. ಯಾಕಂದರೆ ಈಗ ಎಷ್ಟು ಸಣ್ಣದು ವಚನಗಳು, ಆದರೆ ಅರ್ಥಪೂರ್ವಕವಾಗಿರುತ್ತೆ. ಇದನ್ನು ವಿದ್ಯಾರ್ಥಿಗಳು ತಿಳ್ಕೋಬೇಕು. ಅದರಿಂದ ಇವತ್ತಿನ ದಿನ ಅನಂತರಾಮ್ ಅವರು ಈ ವಚನಗಳನ್ನು ಹೇಳ್ತಾರೆ. ಇದನ್ನು ನಾವು ಮನದಿಟ್ಟು ತಿಳ್ಕೋಬೇಕು. ಯಾಕಂದರೆ ಮುಂದಿನ ಜೀವನ ನಿಮ್ಮದು, ನೀವು ಹೇಗೆ ಮೇಲೆ ಬರ್ತೀರಾ, ಹೇಗಿರ್ತೀರಾ, ಅದು ನಾವು ತಿಳ್ಕೊಬೇಕಾದ್ರೆ ಇಂಥದ್ದು ವಚನಗಳು, ಹಾಗೆಯೇ ಅಧ್ಯಾತ್ಮ ನಮಗೆ ಇರಬೇಕು. ಹಾಗೆಯೇ ನಾವು ಏನೇನು ಒಳ್ಳೆಯ ಕಾರ್ಯಕ್ರಮ ಮಾಡಬೇಕು, ಏನು ಒಳ್ಳೆಯ ಕೆಲಸ ಮಾಡಬೇಕು ಈ ಸಮಾಜಕ್ಕೆ, ಅದು ತಿಳ್ಕೋಬೇಕು. ಈ ವಚನದಲ್ಲಿ ನಾವು ತಿಳ್ಕೊಳ್ತೀವಿ. ಯಾಕಂದರೆ ಈ ವಚನಗಳು ಅಷ್ಟು ಫೇಮಸ್ಸು. ಈಗ 2-3 ಪುಸ್ತಕಗಳು ಪ್ರಿಂಟ್ ಆಗ್ತಾಯಿದೆ. ಇದು ನಮಗೆ ಭಾಳ ಖುಷಿ ಆಗ್ತಾಯಿದೆ. ಯಾಕಂದರೆ 1,000 ಪ್ರಿಂಟ್ ಮಾಡಿದ್ದು ಒಂದೇ ದಿವಸದಲ್ಲಿ ಖಾಲಿ. ಈಗ ನಮ್ಮ ಹತ್ರ ಬಂದಿದ್ದಾರೆ ಇನ್ನೊಂದು 2,000 ಪ್ರಿಂಟ್ ಮಾಡಬೇಕು ಅಂತ. ಇಂಥ ಒಂದು ವಚನಗಳದ್ದು ಡಿಮ್ಯಾಂಡ್ ಇದೆ ಅಂದರೆ ಭಾಳ ಖುಷಿಯಾಗತ್ತೆ ನಮಗೆ. ಇದನ್ನು ನಾನು ನನ್ನ ಮುಖಾಂತರ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ, ನೀವು ಪ್ರಿಂಟ್ ಮಾಡಿ ಅಂತ ಹೇಳಿದ್ದೀನಿ. ಹೀಗೆ ಈ ವಚನಗಳು ಬರೀ ಪ್ರಿಂಟ್ ಮಾಡೋದಲ್ಲ, ನಾವು ಓದಬೇಕು. ಅದರ ಅರ್ಥ ತಿಳ್ಕೋಬೇಕು. ನಾವು ಹೇಗಿರಬೇಕು, ಯಾವ ಥರ ಇರಬೇಕು, ಯಾವ ಪರೋಪಕಾರವಾಗಿ ಇರಬೇಕು, ಇದನ್ನೆಲ್ಲ ಈ ವಚನಗಳು ತಿಳಿಸುತ್ತೆ. ಹೀಗೆ ಇವತ್ತಿನ ದಿನ ಬಸವ ಜಯಂತಿ ಹಾಗೂ ಸ್ವಾಮೀಜಿಯವರ ಆಶೀರ್ವಚನ ಇರುತ್ತೆ, ಹಾಗೆ ಇವರದ್ದು ಪ್ರವಚನವೂ ಇರುತ್ತೆ. ಇದನ್ನೆಲ್ಲ ತಿಳ್ಕೋಬೇಕು ವಿದ್ಯಾರ್ಥಿಗಳು. ಮತ್ತು ಮುಂದಿನ ಜೀವನ ನೀವು ಒಳ್ಳೆಯದಾಗಲಿ ಅಂತ ಹೇಳ್ತಾ, ದೇವರಲ್ಲಿ ನಿಮಗೆಲ್ಲ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ 2 ಮಾತನ್ನು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಈಗ ಸನ್ಮಾನ್ಯ ಡಾಕ್ಟರ್ ಜಗನ್ನಾಥ ಶೆಣೈ ಅವರಿಗೆ ಸ್ವಾಮೀಜಿಯವರಿಂದ ಆಶೀರ್ವಾದಗಳು. वैश्रवणाय महाराजाय नमः. ಈಗ ಮುಂದಿನ ಕಾರ್ಯಕ್ರಮ ಮೈಸೂರು ವಿಶ್ವವಿದ್ಯಾನಿಲಯದ ಕನ್ನಡದ
ನಿವೃತ್ತ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಕೆ ಅನಂತರಾಮ್ ಅವರಿಂದ ಈಗ ಪ್ರವಚನ. ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಪ್ರದಕ್ಷಿಣಪುರಾಧೀಶಂ ವೀರಸಿಂಹಾಸನಾಧಿಪಂ ಭಕ್ತಜನೋದ್ಧಾರಕಂ ಶ್ರೀ ಶಿವರಾತ್ರೀಶ್ವರಂ ಭಜೆ. ಸದ್ಭಕ್ತಜನ ಸಂದೋಹ ಕಷ್ಟ ಸಂಚಯನಾಶಕಂ ಕಾಮಕಾಲಭಯಾತೀತಂ ಶಿವರಾತ್ರೀಶ್ವರಂ ಭಜೆ. ಶಿವರಾತ್ರೀಶ್ವರಂ ಭಜೆ. ಶಿವರಾತ್ರೀಶ್ವರಂ ಭಜೆ. ತಮ್ಮ ದಿವ್ಯ ಸಾನ್ನಿಧ್ಯವನ್ನು ದಯಪಾಲಿಸಿರುವಂತಹ ಪರಮಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮಿ ಮಹಾರಾಜರ ಚರಣಕಮಲಗಳಲ್ಲಿ ನನ್ನ ಭಕ್ತಿಪೂರ್ವಕವಾದ ನಮಸ್ಕಾರಗಳನ್ನು ಮೊದಲಿಗೆ ಸಲ್ಲಿಸ್ತಾ ಇದ್ದೇನೆ. ಕಲಾ ಪೋಷಕರು ಕಲಾಭಿಮಾನಿಗಳು ಆದಂತಹ ಜಗನ್ನಾಥ ಶೆಣೈಯವರು ವೇದಿಕೆಯಲ್ಲಿದ್ದಾರೆ. ಅವರ ಹಾಗೆಯೇ ಕಲಾ ಪೋಷಣೆಯಲ್ಲಿ ಅಗ್ರಗಣ್ಯರಾದ ಬೆಟ್ಟಸೂರ ಮಠ ಅವರಿದ್ದಾರೆ. ಈ ಕಾರ್ಯಕ್ರಮಗಳನ್ನೆಲ್ಲ ಸಂಯೋಜನೆ ಮಾಡ್ತಾ ಇದ್ದಾರೆ ಪ್ರಭುಸ್ವಾಮಿ ಅವರು, ರಾಮಮೂರ್ತಿ ರಾವ್ ಅವರು, ಈ ಕಾಲೇಜಿನ ಪ್ರಾಂಶುಪಾಲರು ಪ್ರೊಫೆಸರ್ ರೇಚಣ್ಣ ಅವರು. ಇವತ್ತಿನ ವಚನ ಗಾಯನಕ್ಕೆ ಬಂದಿದ್ದಾರೆ ವಿದ್ವಾನ್ ಬಳ್ಳಾರಿ ಎಂ ರಾಘವೇಂದ್ರ ಅವರು, ವಿದ್ವಾನ್ ಬಿ ಕೆ ರಘು ಅವರು, ವಿದ್ವಾನ್ ತುಮಕೂರು ಬಿ ರವಿಶಂಕರ್ ಅವರು, ವಿದ್ವಾನ್ ಎಂ ಆರ್ ಮೋಹನ್ ಅವರು, ಅವರೆಲ್ಲ ಬಂದಿದ್ದಾರೆ. ಪ್ರಾಯೋಜಕರು ಊಟಿಯ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನವರು, ಕೊಯಮತ್ತೂರಿನ ವಿಶ್ವಗಾನ ಸೈಂಟಿಫಿಕ್ ಕಂಪನಿಯವರು ಪ್ರಾಯೋಜಕರಾಗಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸಂಗೀತಾಭಿಮಾನಿಗಳು ಬಂದಿದ್ದೀರಿ. ಎಲ್ಲರಿಗೂ ಹೃತ್ಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೇನೆ. ಆತ್ಮಬಂಧುಗಳ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮಿ ಮಹಾರಾಜರು ಹಲವು ದಿಕ್ಕುಗಳಲ್ಲಿ ಈ ನಾಡಿನ ಸಾಂಸ್ಕೃತಿಕ ಅಭ್ಯುದಯಕ್ಕಾಗಿ ಹಗಲು ಇರುಳು ಶ್ರಮಿಸ್ತಾ ಇದ್ದಾರೆ. ಈ ಏಪ್ರಿಲ್ ಮೇ ತಿಂಗಳು ಬಂತು ಅಂದರೆ ನಿರಂತರವಾದ ಶಿಬಿರಗಳು ನಡೆಯುತ್ತವೆ. ಇದುವರೆಗೂ 14 ಶಿಬಿರಗಳು ನಡೆದು 15 ದಿನ, ಇವಾಗ ಸುತ್ತೂರಿನಲ್ಲಿ 15ನೆಯ ಶಿಬಿರ ನಡೀತಾ ಇದೆ, ಜಿಜ್ಞಾಸುಗಳ ಶಿಬಿರ ನಡೀತಾ ಇದೆ, ಅಧ್ಯಯನ ಶಿಬಿರ ನಡೀತಾ ಇದೆ. ಹೀಗೆ ನಿರಂತರವಾಗಿ ಒಂದು ಜಾಗೃತಿಯನ್ನು ಉಂಟು ಮಾಡೋದಕ್ಕೆ ಈ ಶಿಬಿರಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಒಂದು ಜೀವನೋತ್ಸಾಹ ಉಂಟಾಗಬೇಕು ಅಂತ ಊಟಿಯಲ್ಲಿ ಬಿಳ್ಗಿರ್ ರಂಗನ ಬೆಟ್ಟದಲ್ಲಿ ಆ ಜೀವನೋತ್ಸಾಹ ಶಿಬಿರ, ಅದೇ ಹೆಸರಲ್ಲಿ ಶಿಬಿರಗಳನ್ನು ಮಾಡ್ತಾ ಇದ್ದಾರೆ. ಉದ್ದೇಶ ಏನಪ್ಪ ಈ ಎಲ್ಲ ಶಿಬಿರಗಳ ಉದ್ದೇಶ ಅಂತ ಕೇಳಿದ್ರೆ, ಒಂದು ಪರಿಪೂರ್ಣ ಮಾನವ ವ್ಯಕ್ತಿತ್ವ, ಮಾನವೀಯ ವ್ಯಕ್ತಿತ್ವ ಅದನ್ನು ನಿರ್ಮಾಣ ಮಾಡುವಂಥದ್ದು. ಸುಸಂಸ್ಕೃತ ಮಾನವ ನಿರ್ಮಾಣವೇ ನಮ್ಮ ಸದ್ಗುರುಗಳ ಉದ್ದೇಶ. ಅದನ್ನು ಬೇರೆ ಬೇರೆ ಮುಖಗಳಲ್ಲಿ ಮಾಡ್ತಾ ಇದ್ದಾರೆ. ಸಿದ್ದಯ್ಯ ಪುರಾಣಿಕರು ಒಂದು ಕಡೆ ಬರೀತಾರೆ, ಓದಿ ಬ್ರಾಹ್ಮಣನಾಗು, ಕಾದಿ ಕ್ಷತ್ರಿಯನಾಗು, ಶೂದ್ರ ವೈಶ್ಯನೇ ಆಗು, ನಿನ್ನ ಒಲವಿನಂತಾಗು, ಏನಾದರೂ ಸರಿಯೇ, ಮೊದಲು ಮಾನವನಾಗು ಅಂತ ಹೇಳ್ತಾರೆ ಸಿದ್ದಯ್ಯ ಪುರಾಣಿಕರು. ಅಂತಹ ಮಾನವ ನಿರ್ಮಾಣದ ಕಾರ್ಯವನ್ನು ಸದ್ಗುರು ಮಹಾರಾಜರು ಆ ಶಿಬಿರಗಳ ಮೂಲಕ ಮಾಡ್ತಾ ಇದ್ದಾರೆ. ಈ ಸಂಸ್ಥೆ ಅಂತ ಹೇಳಿದ್ರೆ, ಈ ಮಠ ಅಂತ ಹೇಳಿದ್ರೆ ಒಂದು ವಟವೃಕ್ಷದ ಹಾಗೆ ಅನೇಕ ಕೊಂಬೆಗಳು, ಟಿಸಿಲುಗಳು ಅದಕ್ಕೆ ಇವೆ. ಆ ಮೂಲಕ ಅನೇಕ ಕಾರ್ಯಕ್ರಮಗಳು ನಿರಂತರವಾಗಿ ನಡ್ಕೊಂಡು ಹೋಗ್ತಾ ಇವೆ. ಏನೆಲ್ಲ ಸೇವಾ ಕಾರ್ಯಗಳಿದೆಯೋ ಅದನ್ನೆಲ್ಲ ಬಸವಣ್ಣವ್ರ ಮಾತಲ್ಲಿ ಹೇಳೋದಾದರೆ ಎಲ್ಲ ದಾಸೋಹಗಳು. ನಾನು ಪರಮಾತ್ಮನ ಸೇವಕನಾಗಿ ಎಲ್ಲವನ್ನು ಮಾಡ್ತಾ ಇದ್ದೇನೆ, ಈ ಭಾವ ಇದೆಯಲ್ಲ, ಇದಕ್ಕೆ ದಾಸೋಹ ಅಂತ ಹೆಸರು. ಅಂತಹ ಅನಂತ ದಾಸೋಹಗಳನ್ನು ಮಾಡ್ತಾ ಇದ್ದಾರೆ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮಿ ಮಹಾರಾಜರು. ಪ್ರವಚನ ದಾಸೋಹ, ಅನ್ನ ದಾಸೋಹ,
ಆರೋಗ್ಯ ದಾಸೋಹ, ಸಂಗೀತ ದಾಸೋಹ, ಧರ್ಮ ದಾಸೋಹ, ಸಾಂಸ್ಕೃತಿಕ ದಾಸೋಹ, ಆಧ್ಯಾತ್ಮಿಕ ದಾಸೋಹ, ಜನಜಾಗೃತಿ ದಾಸೋಹ, ಜಾತ್ರಾ ದಾಸೋಹ, ವಿದ್ಯಾ ದಾಸೋಹ, ಜ್ಞಾನ ದಾಸೋಹ, ಗುರುಕುಲ ದಾಸೋಹ, ಗ್ರಂಥ ಪ್ರಕಟಣಾ ದಾಸೋಹ. ಒಂದೇ ಎರಡೇ? ಒಂದು ನಾಡಿನ ಒಂದು ಮಠ, ಆ ನಾಡನ್ನು ಮೇಲಕ್ಕೆತ್ತೋದಕ್ಕೆ ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡಬೇಕೋ ಅದೆಲ್ಲವನ್ನೂ ಸದ್ಗುರು ಮಹಾರಾಜರು ಪರಿಪೂರ್ಣವಾಗಿ ಮಾಡ್ತಾ ಇದ್ದಾರೆ ಅನ್ನೋ ವಿಚಾರನ ಈ ಹೊತ್ತಲ್ಲಿ ತಮ್ಮ ಮುಂದೆ ಅರಿಕೆ ಮಾಡಿಕೊಳ್ಬೇಕು. ಅದಕ್ಕಾಗಿ ಸ್ವಾಮಿ ಮಹಾರಾಜರಿಗೆ 1000 ನಮಸ್ಕಾರಗಳನ್ನು ಸಲ್ಲಿಸಬೇಕು. ಏನು ಶಿಸ್ತು, ಏನು ಸಂಯಮ, ಏನು ಸಮಯ ಪರಿಪಾಲನೆ, ಸಮಾಜಕ್ಕೆ ನಮಗೆ ಇದೊಂದು ಆದರ್ಶ ಅಂತಲೇ ಹೇಳಬೇಕು. ಆತ್ಮಬಂಧುಗಳೇ, ಅವರು ಕೈಗೊಂಡದ್ದು ಯಾವುದೂ ವಿಫಲವಾಗೋಲ್ಲ. ಮುಟ್ಟಿದ್ದೆಲ್ಲ ಚಿನ್ನ ಅಂತಾರಲ್ಲ, ಹಾಗೆ ಅವರು ಯಾವುದನ್ನು ಮುಟ್ಲಿ ಅದನ್ನು ಪರಿಪೂರ್ಣವಾಗಿ ಮಾಡ್ತಾರೆ. ರಾಮಮೂರ್ತಿ ರಾಯರು ಹೇಳ್ತಾ ಇದ್ರು, ಅವ್ರ ಪ್ರೋತ್ಸಾಹ 100ಕ್ಕೆ 100 ಇರುತ್ತೆ, ನಾವೇ ಹಿಂದೆ ಬಿದ್ದಿದ್ದೀವಿ ಅಂತ ರಾಮಮೂರ್ತಿ ರಾಯರು ಹೇಳ್ತಾ ಇದ್ರು. ಅಷ್ಟರ ಮಟ್ಟಿಗೆ ಎಲ್ಲವನ್ನು ಪೋಷಿಸ್ತಾರೆ. ಒಂದು ಅಷ್ಟಾವಧಾನ ಅಂತಾರಲ್ಲ, ಅದು ಶತಾವಧಾನ ಅವರದ್ದು. 100 ಕಡೆಗೆ ನೋಡ್ತಾರೆ, ಪ್ರತಿಯೊಂದು ಸರಿಯಾಗಿ ಆಯ್ತಾ ಆಗಲಿಲ್ವಾ ಅನ್ನೋದನ್ನು ಪರಿಶೀಲನೆ ಮಾಡ್ತಾರೆ. ಅಷ್ಟರ ಮಟ್ಟಿಗೆ ಸೂಕ್ಷ್ಮಮತಿಗಳು. ಈ ಕಾರ್ಯಕ್ರಮದಲ್ಲಿ ಇವಾಗಲೇ ನೀವು ನೋಡಿದ್ರಿ, ಇದು ದೀಪ ಬೆಳಗಿಸೋದಕ್ಕೆ ಮೊದಲೇ ಇಲ್ಲಿ ವರದಿ ಮಂಡನೆ ಅಂತ ಇತ್ತು. ಅದನ್ನು ಗುರುತಿಸಿದ್ರು. ವರದಿ ಮಂಡನೆ ಆದಮೇಲೆ ಅಲ್ವಾ ದೀಪ ಬೆಳಗಿಸೋದು ಅಂತ. ಅಷ್ಟು ಸೂಕ್ಷ್ಮಮತಿಗಳು ಹಾಗೆಲ್ಲವನ್ನು ಪರಿಷ್ಕಾರವಾಗಿ ನೋಡಿ ದೋಷರಹಿತವಾಗಿ ಆಗುವ ಹಾಗೆ ಮಾಡ್ತಾರೆ. ಸನಾತನ ಧರ್ಮದ ಸಂರಕ್ಷಣೆಗೆ ಏನಾಗಬೇಕೋ ಅದನ್ನೆಲ್ಲ ನಿರಂತರವಾಗಿ ಮಾಡುತ್ತಾರೆ. ಈ ರಾಷ್ಟ್ರವನ್ನು ಹದಗೆಡಿಸೋದಕ್ಕೆ 1000 ಕೈಗಳು ಕೆಲಸ ಮಾಡ್ತಾ ಇವೆ. ಈ ರಾಷ್ಟ್ರವನ್ನು ಹದಗೆಡಿಸೋದಕ್ಕೆ 1000 ಕೈಗಳು ಕೆಲಸ ಮಾಡ್ತಾ ಇವೆ. ಹದಗೊಳಿಸುವುದಕ್ಕೆ 100 ಕೈಗಳಾದರೂ ಕೆಲಸ ಮಾಡಬೇಡವೇ? ಅಂತಹ ಹದಗೊಳಿಸುವ ಕೈಗಳನ್ನು ಶಿಬಿರಗಳ ಮೂಲಕ, ಇಂತಹ ಕಾರ್ಯಕ್ರಮಗಳ ಮೂಲಕ ಮಾಡ್ತಾ ಇದ್ದಾರೆ. ದಿನಕರ ದೇಸಾಯಿ ಅಂತ ಒಬ್ಬ ಕವಿ ಒಂದು ಕಡೆ ಬರೀತಾರೆ, ಎನ್ನ ದೇಹದ ಬೂದಿ ಗಾಳಿಯಲ್ಲಿ ತೂರಿ ಬಿಡಿ, ಎನ್ನ ದೇಹದ ಬೂದಿ ಗಾಳಿಯಲ್ಲಿ ತೂರಿ ಬಿಡಿ, ಹೋಗಿ ಬೀಳಲಿ ಭತ್ತ ಬೆಳೆಯುವಲ್ಲಿ, ಬೂದಿ ಗೊಬ್ಬರದಿಂದ ತೆನೆಯೊಂದು ನೆಗೆದು ಬರೆ, ಧನ್ಯವಾಯಿತು ಬಾಳು ಸಾವಿನಲ್ಲಿ ಅಂತ ಬರೀತಾರೆ ದಿನಕರ ದೇಸಾಯಿ. ಅದು ಮಾನವೀಯ ನಿರ್ಮಾಣ, ಮಾನವೀಯತೆಯ ನಿರ್ಮಾಣ, ಪರಿಪೂರ್ಣ ಮಾನವನ ನಿರ್ಮಾಣ. ಅಂತಹ ಪರಿಪೂರ್ಣ ಮಾನವನ ನಿರ್ಮಾಣ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ, ಮತ್ತೊಮ್ಮೆ ನಮಸ್ಕಾರ ಮಾಡ್ತಾ, ಈ ಹೊತ್ತಿನ ಈ ಬಸವ ಜಯಂತಿ ಕಾರ್ಯಕ್ರಮ ಏನಿದೆಯೋ, ಬಸವಣ್ಣವ್ರ ವಿಚಾರ, ವಚನಗಳ ವಿಚಾರ ಎಲ್ಲನೂ ಬೇಗ ಸ್ವಲ್ಪ ಸಮಯದೊಳಗೆ ಹೇಳಬೇಕು ಅಂತ ರಾಮಮೂರ್ತಿ ರಾಯರು ಆಜ್ಞೆ ಮಾಡಿದ್ದಾರೆ ನನಗೆ. 7 ಗಂಟೆಗೆ ನಮ್ಮ ಕಾರ್ಯಕ್ರಮ ಶುರು ಆಗಬೇಕು, ನೋಡಿ ನಿಮಗೆ ಎಷ್ಟು ಸಮಯ ಸಿಕ್ಕುತ್ತೋ ನೋಡಿ ಅಂತ ಮೊದಲೇ ಎಚ್ಚರಿಕೆ ಕೊಟ್ಟಿದ್ದಾರೆ. ಅದರಂತೆ ಇವಾಗ ನಾನು ಬಸವಣ್ಣವ್ರ ವಿಚಾರನೂ ಹೇಳಬೇಕು, ಅವರ ವಚನಗಳ ವಿಚಾರನೂ ಹೇಳಬೇಕು. ಇದು ಸಂಗೀತ ಸಭಾ ಕಾರ್ಯಕ್ರಮ ಆದದ್ರಿಂದ ಬಸವಣ್ಣವ್ರಿಗೂ ಸಂಗೀತಕ್ಕೂ ಏನು ಸಂಬಂಧ ಅದನ್ನೂ ಹೇಳಬೇಕು. ಇಷ್ಟೆಲ್ಲನೂ ಸಂಗ್ರಹವಾಗಿ ಬೇಗ ನಿಮ್ಮ ಮುಂದೆ ಇಟ್ಟುಬಿಡ್ತೀನಿ. ವಚನ ಗಾಯನಕ್ಕೆ ನಾವೆಲ್ಲ ಆತುರರಾಗಿದ್ದೇವೆ, ಕಾತುರರಾಗಿದ್ದೇವೆ. ಬಸವಣ್ಣವರು 12ನೇ ಶತಮಾನದ ಒಬ್ಬ ವಿಭೂತಿ ಪುರುಷರು ಅನ್ನೋದನ್ನು ಜಗನ್ನಾಥ ಶೆಣೈಯವರು ಈಗಾಗಲೇ ಹೇಳಿದ್ದಾರೆ. 1131ರಲ್ಲಿ ಬಿಜಾಪುರ ಜಿಲ್ಲೆಯ ಬಾಗೇವಾಡಿಯಲ್ಲಿ ಅವತರಿಸಿದರು. ಮಾದರಸ ಮಾದಲಾಂಬಿಕೆ ಅನ್ನೋರು ತಂದೆ ತಾಯಿಗಳು. ಬಸವಣ್ಣನವರು ಒಂದು ಬಾಲ ಪ್ರತಿಭೆ. ಬಹಳ ಚಿಕ್ಕ ವಯಸ್ಸಲ್ಲೇ ದೊಡ್ಡ ಚಿಂತನೆಗಳನ್ನು ಮಾಡಬಲ್ಲವರಾಗಿದ್ದರು. 8 ವರ್ಷದ ಬಾಲಕನಾಗಿದ್ದಾಗಲೇ ಅವರಿಗೆ ನಮ್ಮ ಹಿಂದೂ ಸಮಾಜದಲ್ಲಿದ್ದಂತಹ ಕೆಲವು ಲೋಪದೋಷಗಳು ಚುಚ್ತಾ ಇದ್ವು. ಪ್ರಾಣಿ ಬಲಿ ಕೊಡೋದು, ನಮ್ಮ ಅನುಕೂಲಕ್ಕಾಗಿ ನಮಗೊಳ್ಳೇದಾಗಲಿ ಅಂತ
ಪ್ರಾಣಿ ಬಲಿ ಕೊಡೋದು ದೇವರಿಗೆ. ಇನ್ನೊಂದು ಅಸ್ಪೃಶ್ಯತೆಯ ಪಿಡುಗು, ಜಾತಿಗಳ ನಡುವೆ ತಾರತಮ್ಯ. ಇದೆಲ್ಲ ಯಾಕೆ ಆಗ್ತಾ ಇದೆಯಪ್ಪ ಅಂತ ಚಿಂತನೆ ಮಾಡ್ತಾಯಿದ್ರು. 8ನೇ ವರ್ಷಕ್ಕೆ ದೊಡ್ಡವನಾದ್ಮೇಲೆ ಏನಾರು ಮಾಡಬೇಕು ಅಂತ ಅಂದ್ಕೊಂಡ್ರು. 8ನೇ ವರ್ಷಕ್ಕೆ ತಂದೆ ತಾಯಿಗಳು ಉಪನಯನ ಮಾಡಿದ್ರು, ಬ್ರಹ್ಮೋಪದೇಶ. ಜನ್ವಾರ ಹಾಕಿಸಿದ್ರು, ಗಾಯತ್ರಿ ಮಂತ್ರ ಬೋಧಿಸಿದ್ರು. ಈ ಜನ್ವಾರನೂ ನಿಮಗೆ ಇರಲಿ, ಗಾಯತ್ರಿ ಮಂತ್ರನೂ ನಿಮಗೆ ಇರಲಿ ಅಂದರು. ಜನ್ವಾರ ಗಿನ್ವಾರ ಎಲ್ಲ ಕಿತ್ತು ಹಾಕಿದ್ರು. ಮನೆ ಬಿಟ್ಟು ಓಡಿ ಹೊರಟೋಗ್ಬಿಟ್ರು 8 ವರ್ಷದ ಹುಡುಗ. ಎಲ್ಲಿಗೆ ಹೋದ್ರಪ್ಪ? ಕೂಡಲ ಸಂಗಮ ಅನ್ನೋ ಕ್ಷೇತ್ರಕ್ಕೆ ಹೋದರು. ಕೃಷ್ಣ ಮಲಪ್ರಭಾ ನದಿಗಳ ಸಂಗಮ ಜಾಗ ಅದು, ಆದ್ದರಿಂದ ಕೂಡಲ ಸಂಗಮ ಅಂತ ಹೆಸರು. ಅಲ್ಲಿ ಜಾತವೇದ ಮುನಿಗಳು ಒಂದು ಗುರುಕುಲ ನಡೆಸ್ತಾ ಇದ್ರು. ಆ ಗುರುವಿಗೆ ಶರಣಾಗಿ ಅಡ್ಡ ಬಿದ್ದರು. ಶಿಷ್ಯನನ್ನಾಗಿ ಮಾಡ್ಕೋ ಗುರುವೇ ಅಂದರು. ಆಯ್ತಪ್ಪ ಬಾ ಅಂದರು. 12 ವರ್ಷ ಓದಿದ್ರು. ಅಲ್ಲಿ ಏನೆಲ್ಲ ವೇದ ಶಾಸ್ತ್ರ ಪುರಾಣ ಇತಿಹಾಸ ಏನೆಲ್ಲ ಬೇಕೋ ಎಲ್ಲನೂ ಅರೆದು ಕುಡಿದ್ರು. ಬಾಲ ಪ್ರತಿಭೆ ಅಲ್ವಾ, ಎಲ್ಲವನ್ನೂ ಚೆನ್ನಾಗಿ ಕಲ್ತರು. ಅಲ್ಲೊಂದು ಸಂಗಮೇಶ್ವರ ದೇವಾಲಯ ಆವಾಗಲೂ ಇತ್ತು, ಈಗಲೂ ಇದೆ. ಅದು ಸಂಗಮೇಶ್ವರ ದೇವಾಲಯದ ಪೂಜೆ ಮಾಡಬೇಕಪ್ಪ ನೀನು ನಿತ್ಯ ಅಂತ ಗುರು ಹೇಳಿದ್ರು. ಅದರಂತೆ ನಿತ್ಯ ಪೂಜೆ ಮಾಡ್ತಾಯಿದ್ರು, ಭಕ್ತಿರಸ ಭರಿತರಾಗಿ ಮಾಡ್ತಾಯಿದ್ರು. ತರುವಾಯದಲ್ಲಿ ವಿದ್ಯೆ ಎಲ್ಲ ಮುಗಿದ ಮೇಲೆ ಗುರುವಿನ ಆಜ್ಞೆಯಂತೆ ಮಂಗಳವಾಡ ಅಲ್ಲಿ ಕಳಚುರಿ ಬಿಜ್ಜಳ ರಾಜ್ಯಭಾರ ಮಾಡ್ತಾ ಇದ್ದ. ಅಲ್ಲಿಗೆ ಹೋದರು. ಅಲ್ಲಿ ತಮ್ಮ ಶ್ರದ್ಧಾಭಕ್ತಿಗಳಿಂದ ದ್ರವ್ಯ ಭಂಡಾರಿ ಆದರು, ಮಂತ್ರಿ ಆದರು, ರಾಜ್ಯವನ್ನು ಮೇಲೆ ತಂದರು. ಗಂಗಾಂಬಿಕೆ ನೀಲಾಂಬಿಕೆ ಎನ್ನುವ ಇಬ್ಬರು ಮಡದಿಯರಾದರು. ಆ ಮಂಗಳವಾಡದಿಂದ ಬಿಜ್ಜಳ ತನ್ನ ರಾಜಧಾನಿಯನ್ನು ಕಲ್ಯಾಣ ಅನ್ನೋ ಪಟ್ಟಣಕ್ಕೆ ವರ್ಗಾವಣೆ ಮಾಡಿಕೊಂಡ. ಆಗ ಬಸವಣ್ಣವ್ರುವೆ ಅವನ ಜೊತೆಯಲ್ಲೇ ಕಲ್ಯಾಣ ಪಟ್ಟಣಕ್ಕೆ ಹೋದರು. ಬಾಲ್ಯದಲ್ಲಿ ಏನು ದೊಡ್ಡವನಾದ್ಮೇಲೆ ಏನು ಮಾಡಬೇಕು ಅಂತ ಕನಸು ಕಂಡಿದ್ರೋ ಅದಕ್ಕೆಲ್ಲ ಇವಾಗ ಗರಿ ಮೂಡ್ತು. ಅದನ್ನು ಮಾಡಬೇಕು. ಪ್ರಾಣಿ ಬಲಿ ತಪ್ಪಿಸ್ಬೇಕು, ಅಸ್ಪೃಶ್ಯತೆಯನ್ನು ತಪ್ಪಿಸ್ಬೇಕು, ಜಾತಿಗಳ ನಡುವೆ ಇರುವ ಹೆಚ್ಚು ಕಡಿಮೆನೆಲ್ಲ ಸರಿ ಮಾಡಬೇಕು ಅಂತ ನಿರ್ಧಾರ ಮಾಡಿಕೊಂಡ್ರು. ತಮಗಿಂತ ಹಿಂದೆ ಇದ್ದಂತಹ ಶೈವ ಧರ್ಮವನ್ನು ಪರಿಷ್ಕಾರ ಮಾಡಿ ವೀರಶೈವ ಅನ್ನುವಂತಹ ಒಂದು ಧರ್ಮಕ್ಕೆ ಬುನಾದಿಯನ್ನು ಹಾಕಿದ್ರು. ಬಂದ್ರಪ್ಪ ಎಲ್ಲರೂ ಬನ್ನಿ, ಈ ಧರ್ಮಕ್ಕೆ ನೀವೆಲ್ಲ ಬನ್ನಿ ಅಂತ ಜನರನ್ನು ಕರೆದ್ರು. ಜನ ಬಂದರು. ಹಿಂದೂ ಸಮುದಾಯದ ಎಲ್ಲ ಜಾತಿ ಜನಾಂಗದವರು ಬಂದರು. ಬಂದಿದ್ದೀರಲ್ವಾ? ಹೌದು ಬಂದಿದ್ದೇವೆ. ನೀವೀಗೆಲ್ಲ ವೀರಶೈವ ಧರ್ಮವನ್ನು ಸ್ವೀಕಾರ ಮಾಡೋಕೆ ಸಿದ್ಧರಾಗಿದ್ದೀರಲ್ವಾ? ಹೌದು ಸಿದ್ಧರಾಗಿದ್ದೇವೆ. ಹಾಗಾದರೆ 3 ವಿಷಯ ನೀವು ಪರಿಪಾಲನೆ ಮಾಡಬೇಕಾದದ್ದು ಅಂದರು. ಆಗಲಿ ಸ್ವಾಮಿ ಹೇಳಿ ಏನು ಮಾಡಬೇಕು? ಇಷ್ಟಲಿಂಗವನ್ನು ಧಾರಣೆ ಮಾಡಬೇಕು ಮೊದಲನೇದು. ಆಗಲಿ ಸ್ವಾಮಿ. ಮಾಂಸಾಹಾರ ಮಾಡೋ ಹಾಗಿಲ್ಲ. ಆಗಲಿ ಸ್ವಾಮಿ. ಮದ್ಯ ಸೇವನೆ ಮಾಡೋ ಹಾಗಿಲ್ಲ. ಆಗಲಿ ಸ್ವಾಮಿ. ಇಂತಹ ನಿಯಮಗಳನ್ನು ನೋಡಿ ಒಂದು ನೂತನ ಸಮಾಜವನ್ನು ನಿರ್ಮಾಣ ಮಾಡಿದ್ರು. ನಮ್ಮ ನಾಡಲ್ಲಿ ಸಸ್ಯಾಹಾರಿಯಾದಂತಹ ಬಹುದೊಡ್ಡ ಒಂದು ಜನಾಂಗವನ್ನು ನಿರ್ಮಾಣ ಮಾಡಿದಂತಹ ಕೀರ್ತಿ ಬಸವಣ್ಣನವರಿಗೆ ಸಲ್ಲುತ್ತೆ. ಆತ್ಮಬಂಧುಗಳೇ, ಆ ಕಲ್ಯಾಣ ಪಟ್ಟಣದಲ್ಲಿ ಮಹಾಮನೆಯನ್ನು ಸ್ಥಾಪನೆ ಮಾಡಿದರು. ಮೂಲೆ ಮೂಲೆಗಳಿಂದ ಜನ ಬರ್ತಾ ಇದ್ದರು. ಮಹಾಮನೆಯಲ್ಲಿ ಒಂದು ದಿನಕ್ಕೂ ಪ್ರತಿದಿನ 1,00,000 ಮೇಲೆ 96,000 ಜನಕ್ಕೆ ಅನ್ನ ದಾಸೋಹ ನಡೀತಾ ಇತ್ತು. ಅನುಭವ ಮಂಟಪ ಅನ್ನುವುದನ್ನು ಸ್ಥಾಪನೆ ಮಾಡಿದ್ರು. ಅಲ್ಲೆಲ್ಲ ಸಂತರು ಶರಣರು ಸೇರ್ತಾ ಇದ್ದರು. ವಿಚಾರ ವಿನಿಮಯ, ವಚನಗಳ ರಚನೆ ಇದೆಲ್ಲ ಅದ್ಭುತವಾಗಿ ನಡೆಯಿತು. ಅಲ್ಲೊಂದು ಶೂನ್ಯ ಸಿಂಹಾಸನ ಅಂತ ಸ್ಥಾಪನೆ ಮಾಡಿದ್ರು. ಅಲ್ಲಮ ಪ್ರಭು ಅನ್ನುವ ಮಹನೀಯನನ್ನು ಆ ಶೂನ್ಯ ಸಿಂಹಾಸನಕ್ಕೆ ಅಧಿಪತಿಯನ್ನಾಗಿ ಮಾಡಿದರು. ಹೀಗೆಲ್ಲ ಅದ್ಭುತವಾದಂತಹ ಜನಜಾಗೃತಿಯನ್ನು ಬಸವಣ್ಣವರು ಉಂಟು ಮಾಡಿದ್ರು. ಈಗ ಈ ತಾರತಮ್ಯವನ್ನು ಅಳಿಸಬೇಕು, ಜಾತಿಗಳ ನಡುವೆ ಹೆಚ್ಚು ಕಡಿಮೆ ಸರಿ ಮಾಡಬೇಕು ಅಂತ ಅಸ್ಪೃಶ್ಯ ಜಾತಿಗೆ ಸೇರಿದಂತಹ ಹರಳಯ್ಯ ಅನ್ನುವವನ ಮಗ, ಬ್ರಾಹ್ಮಣ ಗುಂಪಿಗೆ ಸೇರಿದಂತಹ ಮಧುವರಸನ ಮಗಳು ಇವರ ವಿವಾಹವನ್ನು ಮಾಡಿಸ್ಬಿಟ್ರು. ಅದನ್ನು ಆ ಕಾಲದ ಜನ ಅರಗಿಸ್ಕೊಳ್ಳೋಕ್ಕೆ ಸಮರ್ಥರಾಗಿರಲಿಲ್ಲ. ಅಸ್ಪೃಶ್ಯನ ಮಗ ಒಬ್ಬ ಬ್ರಾಹ್ಮಣನ ಮಗಳನ್ನು ಮದುವೆ ಆಗೋದನ್ನು
ಆವತ್ತಿನ ಜನ ಸಂಪ್ರದಾಯಬದ್ಧರು, ಸಂಪ್ರದಾಯವಾದಿಗಳು ಸಹಿಸ್ಕೊಳ್ಳಿಲ್ಲ. ಕ್ರಾಂತಿ ಎದ್ದು ಬಿಡ್ತು. ಬಿಜ್ಜಳ ಆ ಹರಳಯ್ಯ ಮಧುವರಸರಿಗೆ ಮರಣದಂಡನೆಯನ್ನು ವಿಧಿಸಿದ. ಅಲ್ಲಿ ಕಲ್ಯಾಣದ ಕಾಂತಿ ಕೆಟ್ಟೋಯ್ತು, ಕ್ರಾಂತಿ ರಕ್ತ ಕ್ರಾಂತಿಯೇ ಆಗೋಯಿತು. ಬಿಜ್ಜಳನ ಕೊಲೆ ನಡೆದೋಯ್ತು, ಶರಣರ ಕೊಲೆ ನಡೆದೋಯ್ತು. ಬಸವಣ್ಣವರೆಲ್ಲನೂ ಪ್ರತ್ಯಕ್ಷದರ್ಶಿಯಾಗಿ ನೋಡಬೇಕಾಗಿ ಬಂತು. ಏನೆಲ್ಲ ಮಾಡಿದ್ನೋ, ಒಂದು ಸೌಧವನ್ನು, ನವನೂತನ ಸೌಧವನ್ನು ನಿರ್ಮಾಣ ಮಾಡಬೇಕು ಅಂತ ಹೊರಟ್ನಲ್ಲ, ಅಯ್ಯೋ ಎಲ್ಲ ನನ್ನ ಕಣ್ಣು ಮುಂದೆನೇ ಕುಸಿದು ಹೋಯ್ತಲ್ಲ ಅನ್ನುವ ದುಃಖದಿಂದ ಅವರು ಆ ಸಂಗಮ ನದಿಯನ್ನು ಪ್ರವೇಶ ಮಾಡಿ ಆತ್ಮಾರ್ಪಣೆ ಮಾಡಿಕೊಂಡ್ಬಿಟ್ರು ಬಸವಣ್ಣನವರು. ಹೀಗೆ ಬಸವಣ್ಣವರು ಕ್ರಾಂತಿಕಾರಿ ಪುರುಷರಾಗಿ ಒಂದು ಹೊಸ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತ ಹೊರಟರು. ಸಾಕಷ್ಟು ಸಫಲತೆಯನ್ನು ಅವರು ಪಡೆದರು. ಆವತ್ತಿಂದ ಇವತ್ತುವರೆಗೆ ನಡ್ಕೊಂಡು ಬಂದದ್ರಲ್ಲಿ ಅವರನ್ನು ಸ್ಮರಣೆ ಮಾಡಿಕೊಂಡು ಮುಂದಿಟ್ಕೊಂಡು ಹೇಳಿದ್ದನ್ನೆಲ್ಲ ನಾವು ಸ್ವಲ್ಪ ಸ್ವಲ್ಪ ಆಚರಣೆಗೆ ತಂದುಕೊಂಡು ಪರಿಷ್ಕಾರ ಮಾಡ್ತಾ ಇದ್ದೀವಿ. ಸ್ವಾಮಿ ಪರಮಾತ್ಮ, ಕೂಡಲ ಸಂಗಮ ದೇವ, ನೀನೇನು ಉದ್ದೇಶಕ್ಕಾಗಿ ನನ್ನನ್ನು ಈ ಭೂಮಿಗೆ ಕಳಿಸಿದ್ಯೋ ಅದನ್ನೆಲ್ಲ ನನ್ನ ಕೈಲಾದ ಮಟ್ಟಿಗೆ ಮಾಡಿದ್ದೀನಿ ತಂದೆ. ಇನ್ನು ಹುಟ್ಟೋದು ಸಾಯೋದು ನನಗೆ ಬೇಡ, ನಿನ್ನೊಳಗಡೆ ಸೇರಿಸ್ಕೊಂಡ್ಬಿಡು ತಂದೆ ಅಂತ ಆ ಕೊನೆಯ ಹಂತದಲ್ಲಿ ಅವರು ಹೇಳ್ತಾರೆ. ಹಲವು ಭವ ದುಃಖಗಳಲ್ಲಿ ಹುಟ್ಟಿ ಬಂದ ಪ್ರಾಣಿಯೆಲ್ಲ ತಂದೆ, ಇನ್ನು ಹುಟ್ಟಲಾರೆನೋ ಹೊಂದಲಾರೆನೋ, ಜನನ ಮರಣವೆಂಬ ಎರಡಕ್ಕೆ ಹೊರಗಾದೆನಯ್ಯ. ನೀವು ಹೇಳಿದ ಮಣಿಹವ ಮಾಡಿದೆ, ಇನ್ನು ಕೂಡಿಕೊಳ್ಳ ಕೂಡಲ ಸಂಗಮ ದೇವ. ನೀವು ಹೇಳಿದ ಮಣಿಹವ ಮಾಡಿದೆ, ನೀನೇನು ಮಾಡಬೇಕು ಅಂತ ನನಗೆ ಕರ್ತವ್ಯವನ್ನು ನನ್ನ ತಲೆ ಮೇಲೆ ಹೊರಸಿದೆಯೋ ಅದನ್ನು ನನ್ನ ಕೈಲಾದ ಮಟ್ಟಿಗೆ ಮಾಡಿದ್ದೀನಿ ತಂದೆ, ನನ್ನನ್ನು ನಿನ್ನೊಳಗೆ ಸೇರಿಸ್ಕೊಂಡ್ಬಿಡು ಅಂತ ಆ ಕೊನೆಯ ಹಂತದಲ್ಲಿ ಹಾಡ್ತಾರೆ ಬಸವಣ್ಣನವರು. ಹೀಗೆಲ್ಲ ಅವರ ಜೀವನ ಇದೆಯಲ್ಲ, ಬೇಕಾದಷ್ಟು ಸುಖ ದುಃಖಗಳ ಸಮ್ಮಿಶ್ರಣದಲ್ಲಿ ನಡೆದಂಥದ್ದು. ಸುಖದ ಪ್ರಮಾಣ ಕಡಿಮೆ, ದುಃಖದ ಪ್ರಮಾಣವೇ ಜಾಸ್ತಿ. ವಿಷಕಂಠನಾಗಿ ನೀಲಕಂಠನಾಗಿ ಎಲ್ಲ ದುಃಖಗಳನ್ನು ನುಂಗಿಕೊಂಡ್ರು ಅವರು. ಆತ್ಮಬಂಧುಗಳೇ, ಸಂಗೀತ ಅವರಿಗೆ ಬಹಳ ಪ್ರಿಯವಾಗಿತ್ತು. ವಚನಗಳನ್ನೆಲ್ಲ ಸಂಗೀತವಾಗಿ ಹಾಡಿದರು ಅವರು. ಆದರೆ ಅವರು ಹೇಳ್ತಾರೆ, ಈ ಸಂಗೀತ ಶಾಸ್ತ್ರ ಅಂತ ಏನಿದೆಯೋ ಅದು ನನಗೆ ಪರಿಪೂರ್ಣವಾಗಿ ಗೊತ್ತಿಲ್ಲ, ನಾನು ಹಾಡ್ತೀನಿ, ಕೂಡಲ ಸಂಗಮ ದೇವನಿಗೆ ಪ್ರಿಯವಾಗಿಬಿಟ್ರೆ ಸಾಕು, ಹಾಗೆ ನಾನು ಹಾಡ್ತೀನಿ ಅಂತ ಒಂದು ವಚನದಲ್ಲಿ ಬರೀತಾರೆ. ತಾಳಮಾನ ಸರಿಸವನರಿಯೇ, ಓಜೆ ಬಜಾವಣೆಯ ಲೆಕ್ಕವನರಿಯೇ, ಇದೆಲ್ಲ ಗೊತ್ತಿಲ್ಲ ನನಗೆ ಅಂತ. ತಾಳಮಾನ ಸರಿಸವನು ಅರಿಯೇ, ಓಜೆ ಬಜಾವಣೆಯ ಲೆಕ್ಕವನು ಅರಿಯೇ, ಅಮೃತಗಣ ದೇವಗಣವನು ಅರಿಯೇ, ಕೂಡಲ ಸಂಗಮ ದೇವ ನಿನಗೆ ಕೇಡಿಲ್ಲವಾಗಿ ಆನು ಒಲಿದಂತೆ ಪಾಡುವೆ. ನಾನು ಹೇಗೆ ನಿನಗೆ ಪ್ರಿಯವಾಗಬೇಕು, ನಿನ್ನನ್ನು ಹೇಗೆ ಒಲಿಸ್ಕೋಬೇಕು ಹಾಗೆ ಹಾಡ್ತೀನಿ ತಂದೆ ಅಂತ ಹಾಡ್ತಾ ಹೋಗ್ತಾರೆ. ಸಂಗೀತ ಸಭಾದವರು ಈ ಹಿನ್ನೆಲೆಯಲ್ಲಿ ಈ ಬಸವಣ್ಣನವರ ಈ ಜಯಂತಿಯನ್ನು, ತಮ್ಮ ವಾರ್ಷಿಕೋತ್ಸವವನ್ನು ಜೋಡಣೆ ಮಾಡಿಕೊಂಡಿರೋದು ತುಂಬ ಯೋಗ್ಯವಾಗಿದೆ ಅಂತ ಅವರಿಗೆಲ್ಲ ನಮಸ್ಕಾರ ಹೇಳ್ತಾ ಇದ್ದೀನಿ. ಆತ್ಮಬಂಧುಗಳೇ, ಒಂದು ರೂಪಕವನ್ನು ಸಿದ್ಧಪಡಿಸ್ತಾರೆ ಬಸವಣ್ಣವರು. ತಮ್ಮ ಶರೀರವನ್ನೇ ಒಂದು ವಾದ್ಯವನ್ನಾಗಿ ಮಾಡ್ಕೋತಾರೆ. ಅದನ್ನು ಕೂಡಲ ಸಂಗಮ ದೇವ ನುಡಿಸಬೇಕು ಅಂತ ಬಯಸ್ತಾರೆ. ಅದೊಂದು ವೀಣೆಯಂತಹ ಒಂದು ತಂತಿ ವಾದ್ಯ ಹಾಗಾಗಬೇಕು ಅಂತ. ಅದಕ್ಕೇನೇನು ಅಂಗಗಳಿವೆಯೋ ಆ ವಾದ್ಯಕ್ಕೆ ನನ್ನ ಶರೀರವೇ ಆ ವಾದ್ಯದ ಬೇರೆ ಬೇರೆ ಅಂಗಗಳಾಗಬೇಕು. ಈ ವಾದ್ಯನ ಯಾರು ನುಡಿಸ್ಬೇಕಪ್ಪ? ಕೂಡಲ ಸಂಗಮ ದೇವನೇ ನುಡಿಸ್ಬೇಕು. ಯಾವ ರಾಗ ಹಾಡಬೇಕಪ್ಪ?
32 ರಾಗ ಹಾಡಬೇಕು. ಹೀಗೆ ಬಸವಣ್ಣವರೊಂದು ವಚನದಲ್ಲಿ ಬರೀತಾರೆ. ಎನ್ನ ಕಾಯವ ದಂಡಿಗೆಯ ಮಾಡಯ್ಯ, ಎನ್ನ ಶಿರವ ಸೋರೆಯ ಮಾಡಯ್ಯ, ಎನ್ನ ನರವ ತಂತಿಯ ಮಾಡಯ್ಯ, ಎನ್ನ ಬೆರಳ ಕಡ್ಡಿಯ ಮಾಡಯ್ಯ, 32 ರಾಗವ ಹಾಡಯ್ಯ, ಉರದೊಲೊತ್ತಿ ಬಾರಿಸೋ ಕೂಡಲ ಸಂಗಮ ದೇವ. 32 ರಾಗವ ಹಾಡಯ್ಯ. 31-32 ಇರಬಹುದು ಅಥವಾ 32 ರಾಗ ಅಂತಲೇ ಒಂದಿರಬಹುದು. ಆ ರಾಗವನ್ನು ಹಾಡು ನೀನು ಅಂತ ಕೇಳ್ಕೊಳ್ತಾ ಇದ್ದಾರೆ. ಇಂತಹ ಅದ್ಭುತವಾದ ವ್ಯಕ್ತಿತ್ವ, ಸಂಗೀತವೇ ಜೀವವಾಗಿದ್ದ ವ್ಯಕ್ತಿತ್ವ. ನಮ್ಮ ಸಮಾಜಕ್ಕೆ ಏನು ಬೇಕೋ ಉಪದೇಶಗಳು, ಒಬ್ಬ ಮಾನವ ದೇವಮಾನವನಾಗಬೇಕಾದ್ರೆ ಏನು ಉಪದೇಶಗಳು ಬೇಕೋ ಅದನ್ನೆಲ್ಲ ಪರಿಪೂರ್ಣವಾಗಿ ಕೊಟ್ಟುಬಿಟ್ಟಿದ್ದಾರೆ. ಕಳ್ತನ ಮಾಡಬೇಡ ಕಣಪ್ಪ, ಹಿಂಸೆ ಮಾಡಬೇಡ, ಕೊಲೆ ಮಾಡಬೇಡ, ಸುಳ್ಳು ಹೇಳಬೇಡ, ಕೋಪದ ಮೇಲೆ ನಿನಗೆ ನಿಯಂತ್ರಣ ಇರಲ್ಲಪ್ಪ, ಯಾರನ್ನು ತಿರಸ್ಕಾರ ಭಾವದಿಂದ ಕಾಣಬೇಡ, ನಿನ್ನನ್ನು ನೀನು ಹೊಗಳ್ಕೋಬೇಡ, ನಾನೇ ಇಂದ್ರ, ನಾನೇ ಚಂದ್ರ, ನಾನೇ ದೇವೇಂದ್ರ, ಹಾಗೆಲ್ಲ ಹೇಳ್ಕೋಬೇಡ ಕಣಪ್ಪ. ಯಾರನ್ನು ನಿಂದನೆ ಗುರಿ ಮಾಡಬೇಡ, ಅಪವಾದ ಹೊರಿಸಬೇಡ. ನಮ್ಮ ಮಾತು ನಮ್ಮ ನಾಡು ನುಡಿಯಲ್ಲಿ ಹೇಳ್ತೀವಿ ಗೂಬೆ ಕೂರಿಸೋದು ಅಂತ. ಯಾರ ತಲೆ ಮೇಲೂ ಗೂಬೆ ಕೂರಿಸ್ಬೇಡ ಕಣಪ್ಪ. ಇದು ಅವರ ಪ್ರಧಾನವಾದ ಉಪದೇಶಗಳು. 7 ಉಪದೇಶಗಳು. ಬೈಬಲಲ್ಲಿ 10 ಕಮ್ಯಾಂಡ್ಮೆಂಟ್ಸ್ ಅಂತ ಬರುತ್ತೆ. ಇದು ಬಸವಣ್ಣವ್ರು ಕೊಟ್ಟಿರುವ 7 ಕಮ್ಯಾಂಡ್ಮೆಂಟ್ಸ್. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ. ಏನು ಬೇಕೋ ಮಾನವ ಜೀವನಕ್ಕೆ ಉಪದೇಶಗಳು, ಅದನ್ನು ಸಾರಪೂರ್ಣವಾಗಿ ಒಂದೇ ವಚನದಲ್ಲಿ ಹಿಡಿದು ಕೊಡ್ತಾರೆ. ನಾನು ಮುಕ್ತಾಯಕ್ಕೆ ಬಂದುಬಿಡ್ತೀನಿ, ಒಂದೇ ಒಂದು ವಿಷಯ ಹೇಳಿ ಮುಕ್ತಾಯ ಮಾಡಿಬಿಡ್ತೀನಿ. ಮಾನವ ಜನ್ಮಕ್ಕೆ ಬಂದಿದ್ದೀವಲ್ಲ ನಾವೆಲ್ಲ, ಇದು ಬಹಳ ಪವಿತ್ರವಾದ ಜನ್ಮ. ಬಸವಣ್ಣವ್ರು ಹೇಳ್ತಾರೆ ಇದನ್ನು ಸದುಪಯೋಗ ಮಾಡಿಕೊಳ್ಬೇಕು. ಭಗವಂತ ನಮ್ಮನ್ನು ಸುಮ್ಮನೆ ಸೃಷ್ಟಿ ಮಾಡಿ ಈ ಜಗತ್ತು ಕಳಿಸಿಲ್ಲ. ಏನೋ ದೊಡ್ಡ ಉದ್ದೇಶ ಇಟ್ಕೊಂಡೇ ನಮ್ಮನ್ನೆಲ್ಲ ಕಳಿಸಿದ್ದಾನೆ. ಅದಕ್ಕೆ ತಕ್ಕ ಹಾಗೆ ನಾವೇನನ್ನಾದರೂ ಮಾಡಿ ಏನಾದರೂ ಗುರುತನ್ನು ಈ ಜಗತ್ತಲ್ಲಿ ಬಿಟ್ಟು ಹೋಗಬೇಕು. ನಮ್ಮ ಸಾಧನೆಯ ಗುರುತನ್ನು ಬಿಟ್ಟು ಹೋಗಬೇಕು. ಕಾಯಕದ ಮಾತನ್ನು ಜಗನ್ನಾಥ ಶರಣಯ್ಯ ಅವ್ರು ಹೇಳಿದ್ರಲ್ಲ, ಆ ಮೂಲಕ ಏನನ್ನಾದರೂ ಸಾರ್ಥಕವಾದದ್ದನ್ನು ಮಾಡಬೇಕು ಅಂತ ನಮಗೆ ಬಸವಣ್ಣವ್ರು ಬೋಧನೆ ಮಾಡಿದ್ರು. ಅದಕ್ಕೊಂದು ದೃಷ್ಟಾಂತ ಕೊಡ್ತಾರೆ, ಅದು ಹೇಳಿ ಮುಕ್ತಾಯ ಮಾಡಿಬಿಡ್ತೀನಿ. ಈಗ ಅರಣ್ಯದಿಂದ ಒಬ್ಬ ಬೇಟೆಗಾರ ಒಂದು ಮೊಲವನ್ನು ಬೇಟೆ ಆಡಿಕೊಂಡು ಅದನ್ನು ಊರೊಳಗೆ ತಗೊಂಡು ಬರ್ತಾನೆ ಮಾರಾಟ ಮಾಡೋಕ್ಕೆ. ಬೀದಿ ಮೇಲೆ ಬರ್ತಾನೆ. ಯಾರಿಗೆ ಮೊಲದ ಮಾಂಸ ತಿನ್ನಬೇಕು ಅಂತ ಆಸೆ ಇದೆಯೋ ಅವರು ಆ ಸತ್ತ ಮೊಲಕ್ಕೆ ದುಡ್ಡು ಕೊಟ್ಟು ತಗೋತಾರೆ. ಅದೇ ನಮ್ಮೂರಿನ ಮಹಾರಾಜ ತೀರ್ ಹೋಗಿದ್ದಾನೆ, ಅವನ ಹೆಣನೂ ಬೀದಿ ಮೇಲೆ ತರ್ತಾ ಇದ್ದೀವಿ, ಯಾರಿಗೆ ಬೇಕೋ ಕೊಂಡ್ಕೊಳ್ಳಿ ಅಂದ್ರೆ ಏನಂತಾರೆ ಜನ? ನಿಮ್ಗೇನು ತಲೆ ಕೆಟ್ಟಿದೆಯಾ, ಮೊದಲು ಹೋಗಿ ಒಪ್ಪ ಮಾಡಿ ಅಂತಾರೆ. ನೋಡಪ್ಪ, ಸತ್ತ ಮೊಲದ ಹೆಣನ ದುಡ್ಡು ಕೊಟ್ಟು ಕೊಂಡ್ಕೋತಾರೆ. ಮಹಾರಾಜನ ಹೆಣ ಅಂದ್ರೂ ಒಂದು ಅಡಿಕೆಗೂ ಯಾರಿಗೂ ಬೇಡ. ಈಗ ನೀನು ದೊಡ್ಡೋನೋ ಆ ಮೊಲ ದೊಡ್ಡದೋ ಹೇಳು ಅಂತ ಪ್ರಶ್ನೆ ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ ನಿನ್ನ ಪಾತ್ರ ಏನು ಅನ್ನೋದನ್ನು ಚಿಂತನೆ ಮಾಡು. ವ್ಯಾಧನೊಂದು ಮೊಲನ ತಂದರೆ ಸಲುವ ಹಾಗಕ್ಕೆ ಬಿಳಿವರಯ್ಯ, ನೆಲನಾಳ್ದನ ಹೆಣನೆಂದರೆ ಒಂದಡಕೆಗೆ ಕೊಂಬವರಿಲ್ಲ ನೋಡಯ್ಯ. ಮೊಲನಿಂದ ಕರಕಷ್ಟ ನರನ ಬಾಳುವೆ. ಕರಕಷ್ಟ ಅಂದರೆ ಕೀಳು ಅಂತ ಅರ್ಥ. ಮೊಲನಿಂದ ಕರಕಷ್ಟ ನರನ ಬಾಳುವೆ, ನೆರೆ ನಂಬೋ ನಂಬೋ ಕೂಡಲ ಸಂಗಮ ದೇವನ. ಭಗವಂತನನ್ನು ಮುಂದಿಟ್ಕೊಂಡು
ನಿನ್ನ ಕಾರ್ಯಗಳನ್ನೆಲ್ಲ ಮಾಡಪ್ಪ ಅಂತ ಹೇಳ್ತಾರೆ. ಬಸವಣ್ಣವ್ರ ವಿಚಾರ ಅದಕ್ಕೆ ತುದಿ ಮೊದಲು ಅಂತ ಇಲ್ಲ. ಎಲ್ಲಿ ಪ್ರಾರಂಭ ಮಾಡಬೇಕು, ಎಲ್ಲಿ ಮುಕ್ತಾಯ ಮಾಡಬೇಕು ಗೊತ್ತಾಗೋದಿಲ್ಲ. ಪ್ರಧಾನವಾದ ಅಂಶಗಳನ್ನು ಹೇಳಿದ್ದೀನಿ. ನಮ್ಮ ಬಾಲ್ಯಕಾಲದಲ್ಲಿ ಸಿನಿಮಾಕ್ಕೆ ಹೋದರೆ ಮುಂದಿನ ಸಿನಿಮಾದದ್ದನ್ನು ಒಂದು ಸ್ವಲ್ಪ ಸ್ಯಾಂಪಲ್ ತೋರಿಸೋರು. ಒಂದು ಸ್ವಲ್ಪ ಕತ್ತಿ ವರ್ಷೆ, ಒಂದು ಸ್ವಲ್ಪ ಡ್ಯಾನ್ಸು, ಒಂದು ಸ್ವಲ್ಪ ಸಂಗೀತ ಎಲ್ಲ ತೋರಿಸ್ಬಿಟ್ಟು ಮುಂದಿನ ಕಥೆಯನ್ನು ರಜತ ಪರದ ಮೇಲೆ ನೋಡಿ ಆನಂದಿಸಿರಿ ಅಂತನ್ನೋರು. ತಾವೆಲ್ಲ ಮುಂದಕ್ಕೆ ಬಸವಣ್ಣವ್ರ ವಿಚಾರನ ಓದಿ ಹೆಚ್ಚೆಚ್ಚು ತಿಳಿಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇಷ್ಟು ಹೇಳೋ ಅಂತಹ ಅವಕಾಶನ ನಮ್ಮ ಪ್ರಭು ಸ್ವಾಮಿ, ನಮ್ಮ ರಾಮಮೂರ್ತಿ ರಾಯರು ನನಗೆ ದಯಪಾಲಿಸಿದ್ದಕ್ಕೆ ನಮಸ್ಕಾರ ಮಾಡ್ತಾ, ಸದ್ಗುರುಗಳ ಸನ್ನಿಧಿ ಅವರ ದರ್ಶನ ಆಯಿತು ಅದಕ್ಕಾಗಿ ಸಂತೋಷ ಪಡ್ತಾ, ನಿಮ್ಮ ಹಾಗೆ ಜಿಜ್ಞಾಸುಗಳು ಕೂತು ಕೇಳಿದ್ರಲ್ಲ ಅದಕ್ಕೂ ನಮಸ್ಕಾರ ಹೇಳ್ತಾ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಭಾರತ್ ಮಾತಾ ಕೇ, ಭಾರತ್ ಮಾತಾ ಕೇ, ವಂದೇ ವಂದೇ ವಂದೇ. ಡಾಕ್ಟರ್ ಕೆ ಅನಂತರಾಮ್ ಅವರು ಜಗಜ್ಯೋತಿ ಬಸವೇಶ್ವರರ ಜೀವನ ಸಾಧನೆ ಸಿದ್ಧಿಗಳನ್ನು ತಲಸ್ಪರ್ಶಿಯಾಗಿ ಕನಿಷ್ಠ ಸಮಯದಲ್ಲಿ ಗರಿಷ್ಠ ವಿಚಾರಗಳನ್ನು ನಮ್ಮ ಮುಂದಿಟ್ಟಿದ್ದಾರೆ. ಅವರಿಗೆ ಅನಂತ ವಂದನೆಗಳು. ಪರಮ ಪೂಜ್ಯ ಶ್ರೀಗಳವರು ಡಾಕ್ಟರ್ ಕೆ ಅನಂತರಾಮ್ ಅವರಿಗೆ ಅಭಿನಂದನಾ ಸೂಚಕವಾಗಿ ಫಲಪುಷ್ಪಗಳೊಂದಿಗೆ ಆಶೀರ್ವದಿಸಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಮತ್ತೊಮ್ಮೆ ಡಾಕ್ಟರ್ ಕೆ ಅನಂತರಾಮ್ ಅವರಿಗೆ ಅಭಿನಂದನೆಗಳನ್ನು ಹೇಳ್ತಾ ಸಂಗೀತ ಕಚೇರಿ ಭಕ್ತಿಪೂರ್ವಕವಾಗಿ ಫಲಪುಷ್ಪಗಳನ್ನು ಸಮರ್ಪಿಸಬೇಕು ಅಂತ ನಮ್ಮ ಟ್ರಸ್ಟಿನ ಪರಮಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರ ಪಾದ ಕಮಲಗಳಲ್ಲಿ ನಮಿಸುತ್ತಾ ಶ್ರೀ ಬಸವ ಜಯಂತಿ ಹಾಗೂ JSS ಸಂಗೀತ ಸಭಾ ಟ್ರಸ್ಟ್ನ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ ಇಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿಕೊಟ್ಟಂತಹ ಡಾಕ್ಟರ್ M ಜಗನ್ನಾಥ ಶೆಣೈ ಅವರು ಕೈಗಾರಿಕೋದ್ಯಮಿಗಳು ಹಾಗೂ ಕಲಾ ಪೋಷಕರು, ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ JSS ಸಂಗೀತ ಸಭಾದ ಟ್ರಸ್ಟ್ನ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ. ಅಂತೆಯೇ ವಚನಗಳ ಪ್ರವರ್ತಕರಾದಂತಹ ಶ್ರೀ ಬಸವಣ್ಣನವರ ಬಗ್ಗೆ
ಪ್ರವಚನವನ್ನು ನೀಡಿದಂತಹ ಡಾಕ್ಟರ್ ಕೆ ಅನಂತರಾಮುರವರು ನಿವೃತ್ತ ಕನ್ನಡ ಪ್ರಾಧ್ಯಾಪಕರು. ಇವರಿಗೂ ಸಹ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೂ JSS ಮಹಾವಿದ್ಯಾಪೀಠದ ಕಾರ್ಯನಿರ್ವಾಹಕ ಕಾರ್ಯದರ್ಶಿಗಳಾದಂತಹ ಶ್ರೀ ಬೆಟ್ಸೂರ್ ಮಠ್ರವರಿಗೂ ಸಹ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ. ಇಂದಿನ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತಹ ಪರಮ ಪೂಜ್ಯ ಜಗದ್ಗುರುಗಳ ಪಾದಕಮಲಗಳಲ್ಲಿ ಮತ್ತೊಮ್ಮೆ ನಮಿಸುತ್ತಾ, ಈ ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ ಪತ್ರಿಕೋದ್ಯಮ ಮಿತ್ರರಿಗೂ ಎಲ್ಲ ಕಲಾಭಿಮಾನಿಗಳಿಗೂ ನಮಿಸುತ್ತಾ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ. ಇದೀಗ ಬಸವ ಜಯಂತಿ ಹಾಗೂ ವಾರ್ಷಿಕೋತ್ಸವದ ಪ್ರಯುಕ್ತವಾಗಿ ಇದೀಗ ವಚನ ಗಾಯನ ಕಚೇರಿ ಇದನ್ನು ಇಂದು ನಡೆಸಿಕೊಡಲಿದ್ದಾರೆ ವಿದ್ವಾನ್ ಬಳ್ಳಾರಿ ಎಂ ರಾಘವೇಂದ್ರರವರು. ಅವರೊಂದಿಗೆ ವಯಲಿನ್ ಸಹವಾದನದಲ್ಲಿ ವಿದ್ವಾನ್ BK ರಘು ಅವರು, ಮೃದಂಗ ಸಹವಾದನದಲ್ಲಿ ವಿದ್ವಾನ್ ತುಮಕೂರು B ರವಿಶಂಕರ್ ಅವರು ಹಾಗೂ ಮೋರ್ಸಿಂಗ್ ಸಹಕಾರದಲ್ಲಿ ವಿದ್ವಾನ್ MR ಮೋಹನ್ ಇರುತ್ತಾರೆ. ಈ ಸಂಗೀತ ಕಚೇರಿಯನ್ನು ಎಲ್ಲರೂ ಆಸ್ವಾದಿಸಬೇಕಂತ ಈ ಮೂಲಕ ಕೇಳಿಕೊಳ್ತೇನೆ. ಮಡಕೆಯ ಮಾಡುವಡೆ ಮಣ್ಣೆ ಮೊದಲು, ಮಡಕೆಯ ಮಾಡುವಡೆ ಮಣ್ಣೆ ಮೊದಲು, ಮಡಕೆಯ ಮಾಡುವಡೆ ಮಣ್ಣೆ ಮೊದಲು, ತೊಡಿಗೆಯ ಮಾಡುವಡೆ ಹೊನ್ನೆ ಮೊದಲು, ಮಡಕೆಯ ಮಾಡುವಡೆ ಮಣ್ಣೆ ಮೊದಲು, ತೊಡಿಗೆಯ ಮಾಡುವಡೆ ಹೊನ್ನೆ ಮೊದಲು, ಮಡಕೆಯ ಮಾಡುವಡೆ ಹೊನ್ನೆ ಮೊದಲು. ಶಿವಪಥವನರಿವಡೆ ಗುರುಪಥವೇ ಮೊದಲು, ಶಿವಪಥವನರಿವಡೆ ಗುರುಪಥವೇ ಮೊದಲು, ಶಿವಪಥವನರಿವಡೆ ಗುರುಪಥವೇ ಮೊದಲು, ಕೂಡಲ ಸಂಗಮ ದೇವರ ಮರಿವಡೆ ಕೂಡಲ ಸಂಗಮ ದೇವರ ನರಿವಡೆ, ಶಿವಪಥವ ನರಿವಡೆ ಗುರುಪಥವೇ ಮೊದಲು, ಕೂಡಲ ಸಂಗಮ ದೇವರ ನರಿವಡೆ, ಶರಣರ ಲಿಂಗವೇ ಮೊದಲು, ಶರಣರ ಸಂಗವೇ ಮೊದಲು, ಶಿವಪಥವ ನರಿವಡೆ ಗುರುಪಥವೇ ಮೊದಲು, ಕೂಡಲ ಸಂಗಮ ದೇವರ ನರಿವಡೆ, ಶರಣರ ಸಂಗವೇ ಮೊದಲು, ಶರಣರ ಸಂಗವೇ ಮೊದಲು, ಮಡಕೆಯ ಮಾಡುವಡೆ ಮಣ್ಣೆ ಮೊದಲು, ತೊಡಿಗೆಯ ಮಾಡುವಡೆ ಹೊನ್ನೆ ಮೊದಲು, ಮಡಕೆಯ ಮಾಡುವಡೆ ಮಡಕೆಯ ಮಾಡುವಡೆ ಮಣ್ಣೆ ಮೊದಲು. ತದ
ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ನೀತಿಯಂತಿರಬೇಕು, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ನೀತಿಯಂತಿರಬೇಕು, ನುಡಿದರೆ ಹಾರದಂತಿರಬೇಕು. ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ
ನುಡಿದರೆ ಲಿಂಗ ಮೆಚ್ಚಿ ಎನ್ನಬೇಕು ನುಡಿದರೆ ಲಿಂಗ ಮೆಚ್ಚಿ ಎನ್ನಬೇಕು ನುಡಿದರೆ ನುಡಿಯೊಳಗಾಡಿ ನಡೆಯದಿದ್ದಡೆ ನುಡಿಯೊಳಗಾಡಿ ನಡೆಯದಿದ್ದರೆ ಕೂಡಲ ಸಂಗಮ ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ ಅಂಬುಜಗೆ ಭಾನುವಿನ ಉದಯದ ಚಿಂತೆ
ಭ್ರಮರಂಗೆ ಪರಿಮಳದ ಮಂಡುಂಬ ಚಿಂತೆ ಯಮಗೆ ನಮ್ಮ ಕೂಡಲ ಸಂಗಮ ದೇವನ ನೆನೆವುದೇ ಚಿಂತೆ ಜಗೋರ ಚಂದ್ರಮ ಬೆಳಗಿನ ಚಿಂತೆ ಅಂಬುಜಗೆ ಭಾನುವಿನ ಉದಯದ ಚಕೋರಗೆ ಚಂದ್ರಮನ ಚಕೋರಗೆ ಚಕೋರಗೆ ಚಂದ್ರಮನ ಬೆಳಗಿನ ತದರಿ ತದರಿ na
ಚಂದ್ರೋದಯಕ್ಕೆ ಅಂಬುಧಿ ಹೆಚ್ಚುವುದಯ್ಯ ಚಂದ್ರೋದಯಕ್ಕೆ ಅಂಬುಧಿ ಹೆಚ್ಚುವುದಯ್ಯ ಚಂದ್ರ ಕುಂದೆ ಕುಂದುವುದಯ್ಯ ಚಂದ್ರೋದಯಕ್ಕೆ ಅಂಬುಧಿ ಹೆಚ್ಚುವುದಯ್ಯ ಚಂದ್ರ ಕುಂದೆ ಕುಂದುವುದಯ್ಯ ಚಂದ್ರೋದಯಕ್ಕೆ ಅಂಬುಧಿ ಹೆಚ್ಚುವುದಯ್ಯ ಚಂದ್ರಂಗೆ ರಾಹು ಅಡ್ಡ ಬಂದಲ್ಲಿ ಚಂದ್ರಂಗೆ ರಾಹು ಅಡ್ಡ ಬಂದಲ್ಲಿ ಅಂಬುಧಿ ಒಪ್ಪಿಟ್ಟಿದೆ ಚಂದ್ರಂಗೆ ರಾಹು ಅಡ್ಡ ಬಂದಲ್ಲಿ ಅಂಬುಧಿ ಒಪ್ಪಿಟ್ಟಿದೆ ಚಂದ್ರಮ ನಡ ಬಂದನೆ ಅಂಬುಧಿಯ ಮುನಿಯೋ ಆಪೋಷಣ ಬಂಬಲಿ ಚಂದ್ರಮ ನಡ ಬಂದನೆ ಅಂಬುಧಿಯ ಮುನಿಯೋ ಆಪೋಷಣ ಬಂಬಲಿ ಚಂದ್ರಮ ನಡ ಬಂದನೆ ಆರಿಗಾರೋ ಇಲ್ಲ ಕೆಟ್ಟವಂಗೆ ಕೆಳೆಯಿಲ್ಲ ಆರಿಗಾರೋ ಇಲ್ಲ ಕೆಟ್ಟವಂಗೆ ಕೆಳೆಯಿಲ್ಲ ಜಗದ ನಿಂತ ನೀನೇ ಜಗದ ನಿಂತ ನೀನೇ ಕೂಡಲ ಸಂಗಮ ದೇವ ಚಂದ್ರೋದಯಕ್ಕೆ ಅಂಬುಧಿ ಹೆಚ್ಚುವುದಯ್ಯ ಜಗದ ನಿಂತ ನೀನೆ ಕೂಡಲ ಸಂಗಮ ದೇವ 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 ಜಗದ ನಿಂತ ನೀನೆ ನಿಧ ಪಮ ಪದ ನಿಸ ನಿಧ ನಿಧ ಪಮ ಜಗದ ನಿಂತ ನೀನೆ ಸರಿ ಗಮ ಪದ ನಿಧರಿ ಗರಿ ಸ ನಿರಿ ಸ ನಿಧ ಸ ನಿಧ ಪಮ ಜಗದ ನಿಂತ ನೀನೆ ಸನಿತ ಪಮ ಜಗದ ನಿಂತ ನೀನೆ ನಿಧ ಪಮ ಪದ ನಿಧ ನಿಧ ಪಮ ಪದ ನಿಧ ಪಮ
ರಿ ಸರಿ ಗಮ ಪದ ಮ ಗರಿ ಸರಿ ಗಮ ಪದ ನಿ ಧನಿ ದ ಪಮ ಗಾರಿ ಗ ಮ ಪದ ಪಮ ಪದ ನಿ ಧನಿ ಧನಿ ರಿ ಧನಿ ದ ಪಮ ದ ಪಮ ಗರಿ ರಿ ಗಮ ಪ ಮ ಗಮ ಪದ ಪ ಮ ಪದ ನಿ ದ ಜಗದ ನಂತ ನೀನೆ ಸರಿ ಸಗರಿ ಸನಿ ಸನಿ ದಪ ಮ ಪದ ನಿ ಸ ಸರಿ ಸರಿ ಸನಿ ಧನಿ ಸನಿ ಸನಿ ದಪ ದ ನಿ ಧನಿ ದಪ ಮ ಗಮ ಪದ ನಿ ಸ ಸರಿ ಗಮ ಪ ಸರಿ ಗಮ ಪದ ಸರಿ ಗಮ ಪದ ನಿ ಸರಿ ಗಮ ಪದ ನಿ ಸ ಸಾ ನಿ ಧ ನಿ ದ ಪ ಮ ಗಮ ಪದ ನಿ ಸ ಸರಿ ಸ ಗ ಸ ಮ ಪ ದ ನಿ ಸ ಸರಿ ಸ ಗ ಸ ಮ ಸ ಪ ಸ ದ ಸ ನಿ ಸ ಸ ನಿ ಸ ನಿ ದ ಮ ದ ಮ ಗ ಮ ದ ನಿ ರಿ ಸ ಪದ ನಿ 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 ಸ ಸಾ ನಿ ಧ ನಿ ದ ಪ ಮ ಗ ಮ ಪದ ನಿ ಸ ಗ ಮ ಪದ ನಿ ಸ ನಿ ಸ ಗ ರಿ ಸ ನಿ ಸ ನಿ ಸ ರಿ ಗ ಮ ಗ ರಿ ಸ ಸಾ ನಿ ಧ ನಿ ದ ಪ ನಿ ದ ಮ ದ ಪ ಮ ಪ ಮ ಮ ಪ ಮ ಗ ಮ ಗ ರಿ ವ ಮ ಯ ದ ಪ ಮ ನಿ ದ ಸಾ ನಿ ಧ ರಿ ಸ ಸಾ ರಿ ರಿ ದ ದ ನಿ ರಿ ದ ದ ಪ ಮ ಪ ದ ಪ ಮ ಪ ದ ನಿ ದ ಪ ಮ ಪ ದ ನಿ ದ ನಿ ಪ ನಿ ದ ದ ಪ ಮ ಮ ಮ ಪ ದ ದ ಪ ಮ ಗ ನಿ ದ ಪ ಮ ಗ ಮ ಪ ದ ನಿ ದ ನಿ ಮ ದ ಮ ನಿ ದ ನಿ ಗ ಮ ಗ ನಿ ದ ನಿ ನಿ ದ ಮ ದ ನಿ ನಿ ದ ಪ ಮ ಪ ದ ನಿ ದ ದ ನಿ ಸ ರಿ ನಿ ದ ನಿ ನಿ ಸ ರಿ ನಿ ದ ನಿ ಸ ರಿ ಗ ಗ ರಿ ದ ನಿ ದ ರಿ ಗ ಗ ರಿ ದ ದ ನಿ ಗ ನಿ ಗ ಸ ರಿ ನಿ ರಿ ದ ಸ ನಿ ದ ಪ ಮ ಗ ರಿ ದ ನಿ ದ ರಿ ಗ ಮ ಪ ದ ನಿ ಗ ರಿ ದ ನಿ ಸ ರಿ ದ ನಿ ದ ನಿ ಸ ನಿ ದ ಪ ದ ಗ ರಿ ಸ ನಿ ದ ಗ ರಿ ಸ ನಿ ದ ರಿ ಸ ನಿ ದ ಪ ಸ ನಿ ದ ಪ ಮ ಗ ಮ ಪ ದ ಪ ಮ ಪ ದ ನಿ ದ ಪ ದ ನಿ ದ ನಿ ಗ ಮ ಪ ದ ನಿ ಗ ಮ ಪ ದ ಪ ಮ ಪ ದ ನಿ ದ ಪ ದ ನಿ ದ ನಿ ದ ನಿ ದ ನಿ ದ ದ ದ ರಿ ದ ನಿ ದ ನಿ 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 ದ ನಿ ದ ದ ದ ಗ ರಿ ಸ ನಿ ದ ಗ ರಿ ದ ನಿ ದ ನಿ ಸ ನಿ ದ ಪ ಸ ನಿ ದ ಪ ಮ ಗ ದ ನಿ
ಕಲಾ ಬಂಧುಗಳೇ, ಇಲ್ಲಿಯ ತನಕ ವಿದ್ವಾನ್ ಬಳ್ಳಾರಿ ಎಂ ರಾಘವೇಂದ್ರರವರು ಬಸವ ಜಯಂತಿಯ ಪ್ರಯುಕ್ತ ಏರ್ಪಡಿಸಲಾಗಿದ್ದ ಈ ಸಂಗೀತ ಕಚೇರಿಯನ್ನು ಬಹಳ ವಿದ್ವತ್ಪೂರ್ಣವಾಗಿ ಪ್ರೌಢವಾಗಿ ನಡೆಸಿಕೊಟ್ಟು ನಮ್ಮೆಲ್ಲರ ಮನಸ್ಸನ್ನು ಸಂತೋಷಗೊಳಿಸಿದ್ದಾರೆ. ಬಸವೇಶ್ವರರ ವಚನಗಳನ್ನೇ ಹಾಡಿ ಬಸವ ಜಯಂತಿಯ ಈ ಕಾರ್ಯಕ್ರಮಕ್ಕೆ ಹೆಚ್ಚು ಅರ್ಥವನ್ನು ತಂದುಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಈ JSS ಸಂಗೀತ ಸಭೆಯ ಪರವಾಗಿ ಅನಂತ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಅವರ ಗಾಯನಕ್ಕೆ ಸೂಕ್ತ ಪಕ್ಕವಾದ್ಯದ ಸಹಕಾರ ನೀಡಿರುವವರು ವಿದ್ವಾನ್ BK ರಘುರವರು ವಯಲಿನ್ನಲ್ಲೂ, ಮೃದಂಗದಲ್ಲಿ ನಮ್ಮವರೇ ಆದ ವಿದ್ವಾನ್ ತುಮಕೂರು B ರವಿಶಂಕರ್ರವರು ಹಾಗೂ ಮೋರ್ಸಿಂಗ್ನಲ್ಲಿ ವಿದ್ವಾನ್ MR ಮೋಹನ್ರವರು ಸಹಕರಿಸಿ ಕಾರ್ಯಕ್ರಮದ ವರ್ಚಸ್ಸನ್ನು ಇಮ್ಮಡಿಗೊಳಿಸಿದ್ದಾರೆ. ಈ ಎಲ್ಲ ಕಲಾವಿದರು ಕೂಡ ಅನಂತ ವಂದನೆಗಳನ್ನು ಹೇಳ್ತಾ ಈ ಮಂಗಳದೊಂದಿಗೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಲಿದ್ದಾರೆ. ಎಲ್ರಿಗೂ ನಮಸ್ಕಾರ. ನೀನೊಲಿದರೆ ಕೊರಡು ಹೃದಯ, ನೀನೊಲಿದರೆ ಕೊರಡು ಹೃದಯ, ನೀನೊಲಿದರೆ ಕೊರಡು ಹೃದಯ, ನೀನೊಲಿದಡೆ ಬರಡು ಹಯನ ಹೃದಯ, ನೀನೊಲಿದಡೆ ಕೊರಡು ಹೃದಯ, ನೀನೊಲಿದಡೆ ಬರಡು ಹಯನ ಹೃದಯ, ನೀನೊಲಿದಡೆ ಕೊರಡು ಹೃದಯ. ನೀನೊಲಿದಡೆ ವಿಷ ಅಮೃತವ ಹೃದಯ, ನೀನೊಲಿದಡೆ ವಿಷ ಅಮೃತವ ಹೃದಯ, ನೀನೊಲಿದಡೆ ವಿಷ ಅಮೃತವ ಹೃದಯ, ನೀನೊಲಿದಡೆ ವಿಷ ಅಮೃತವ ಹೃದಯ, ನೀನೊಲಿದಡೆ ಸಕಲ ಪಡಿ ಪದಾರ್ಥ, ನೀನೊಲಿದಡೆ ವಿಷ ಅಮೃತವ ಹೃದಯ, ನೀನೊಲಿದಡೆ ಸಕಲ ಪಡಿ ಪದಾರ್ಥ, ಇದಿರಲಿರ್ಪು ಕೂಡಲ ಸಂಗಮ ದೇವ, ಇದಿರಲಿರ್ಪು ಕೂಡಲ ಸಂಗಮ ದೇವ, ನೀನೊಲಿದರೆ ಕೊರಡು ಹೃದಯ, ನೀನೊಲಿದರೆ ಬರಡು ಹಯನ ಹೃದಯ, ನೀನೊಲಿದರೆ 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 ಹೃದಯ.
ಶ್ರೀಕರ ಕರುಣಾಕರ ಜಗದೀಶ ಮಂಗಳಂ ಶ್ರೀಕರ ಕರುಣಾಕರ ಜಗದೀಶ ಮಂಗಳಂ ಚಿದ್ವಿಲಾಸ ಮಂಗಳಂ ಶ್ರೀ ಸುರೇಶ ಮಂಗಳಂ ಶ್ರೀಕರ ಕರುಣಾಕರ ಜಗದೀಶ ಮಂಗಳಂ ಶ್ರೀ ಸುರೇಶ ಮಂಗಳಂ ಚಿದ್ವಿಲಾಸ ಮಂಗಳಂ ನಿರುಪಮ ಗುಣ ಪಾವನ ಭುವನಾವನ ಭುವನಾವನ ಚರಿತ ಪಾವನ ಗುಣ ಪಾವನ ಭುವನಾವನ ಚರಿತ ಸೇವನ ಪದ ಪಾವನ ಮುನಿ ಜೀವನ ಮುನುತ ಸೇವನ ಪದ ಪಾವನ ಮುನಿ ಜೀವನ ನಿರತ ನಿರವಧಿಕ ನಿರವಧ್ಯ ನಿರತಾಶ್ರಯ ಪರಾಪರ ನಿರವಧಿಕ ನಿರವಧ್ಯ ನಿರತಾಶ್ರಯ ಪರಾಪರ ನಿರಂಜನ ನಿರಾಕಾರ ನಿರಂಜನ ನಿರಾಕಾರ ನಿರಂತರ ನಿಡಿಲೇಶ್ವರ ನಿರುಪಮ ಶುಭ ಶ್ರೀ ನಿರುಪಮ ಶುಭ ಶ್ರೀ ನಿರುಪಮ ಶುಭ ಶ್ರೀ ಎಲ್ಲರಿಗೂ ಮತ್ತೊಮ್ಮೆ ವಂದನೆಗಳು. ಕ್ಷಮಿಸಿ ಮರೆತಿದ್ದೆ. ರಾಘವೇಂದ್ರ ಅವರ ಜೊತೆ ಸಹಗಾಯನದಲ್ಲಿ ಸಹಕರಿಸಿರುವವರು ಸುಧಾ ಮಂಜುನಾಥ್ ಅವರು. ಅವರಿಗೂ ಕೂಡ ಅನಂತ ಅನಂತ ವಂದನೆಗಳನ್ನು ಹೇಳ್ತಾ ಕಾರ್ಯಕ್ರಮ ಮುಕ್ತಾಯ ಆಯಿತು ಅಂತ ಘೋಷಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ.